ಜಿದ್ದಾಜಿದ್ದಿಗೆ ಸ್ವಾಗತ. ನಾನು ಲಕ್ಷ್ಮಣ ಹೂಗಾರಿ. ದೋಸ್ತಿ ಸರ್ಕಾರದ ನೇತೃತ್ವ ವಹಿಸಿರುವ ಸಿಎಂ ಕುಮಾರಸ್ವಾಮಿ ಮಾತಾಡ್ತಾ ಇರೋ ಒಂದೊಂದು ಮಾತುಗಳು ಕೂಡ ಅವರಾಗಿ ಅವರೇ ಕೋಲ್ ಕೊಟ್ಟು ಹೊಡೆಸ್ಕೊಳ್ತಾ ಇದ್ದಾರೆ ಅನ್ನೋ ಅನುಮಾನ ಕಾಡುತ್ತೆ. ಸೊ ಈ ಒಂದು ಮೈತ್ರಿ ಸರ್ಕಾರ ಹಗ್ಗದ ಮೇಲೆ ನಡಿಗೆ ಅಂತ ಅವರೇ ಹೇಳ್ತಾನೆ. ಮತ್ತೊಂದು ಕಡೆ ಅನೇಕ ಹೇಳಿಕೆಗಳು ದೋಸ್ತಿ ಸರ್ಕಾರದಲ್ಲಿ ಅಷ್ಟೇ ಅಲ್ಲ ಜನರ ವಿರೋಧಕ್ಕೂ ಕಾರಣ ಆಗಿದೆ. ಸೊ ಈಗ ಉತ್ತರ ಕರ್ನಾಟಕದ ಕೂಡ ಅಂಥದ್ದೇ ಒಂದು ಕಿಡಿ ಹೊತ್ತಿದೆ. ನನಗೆ ನೀವೇನು ಓಟ್ ಹಾಕಿದ್ರೇನ್ರಿ ಅನ್ನುವಂಥ ಪ್ರಶ್ನೆ ಏನಿದೆ ಅದು ಕೇವಲ ಭಾರತೀಯ ಜನತಾ ಪಕ್ಷ ಅಲ್ಲ, ಕಾಂಗ್ರೆಸ್ನಲ್ಲೂ ಕೂಡ ಕಸಿವಿಸಿ ಗಲಿಬಿಲಿಗೆ ಕಾರಣ ಆಗಿದೆ. ಇದೇ ಹೊತ್ತಿನ ಚರ್ಚೆ. ಮಾತು ಕಡಿಮೆ ಮಾಡಿ ಕುಮಾರಸ್ವಾಮಿ. ಈ ಚರ್ಚೆಯನ್ನು ಕೈಗೆತ್ತಿಕೊಳ್ಳಲಿಕ್ಕೆ ಕಾರಣ ಇದೆ. ಸರ್ಕಾರ ರಚನೆ ಆದಾಗಿನಿಂದ ಇಲ್ಲಿವರೆಗೂ ಕೂಡ 10 ಮಾತುಗಳು, 10 ಹೇಳಿಕೆಗಳು, 10 ರೀತಿಯ ಸಂದೇಶಗಳು ಕಾರಣ ಆಗಿದೆ. ಸೊ ಅಲ್ಟಿಮೇಟ್ ಕೊನೆಗೆ ದೂಷಣೆ ಮಾಡಿದ್ದು ಮಾಧ್ಯಮದವರನ್ನ. ನನ್ನ ಮಾತುಗಳು ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ, ನಾನು ಹೇಳಿದ್ದು ಆ ರೀತಿ ಈ ರೀತಿ ಏನೇನೋ ಸಮರ್ಥನೆ ಸಬೂಬು ಕೊಟ್ಟರು ಕೂಡ ಕುಮಾರಸ್ವಾಮಿ ಅವರು ಸಾಲ ಮನ್ನಾದ ಘೋಷಣೆಯಿಂದ ಹಿಡಿದು ಇಲ್ಲಿವರೆಗೂ ಆಡಿದಂಥ ಮಾತುಗಳಿದಾವಲ್ಲ, ಅದು ಅವರಾಗೆ ಅವರು ಮೈ ಮೇಲೆ ಹಾಕೊಂಡಂಥ ಒಂದು ರೀತಿಯ ಏನು ವಿವಾದಗಳಂತ ಹೇಳ್ಬೋದು. ಸೊ ಮಾತಿನಿಂದಾಗಿ ಅನೇಕ ರೀತಿಯ ವಿವಾದಕ್ಕೆ ಅವರೇ ಕಾರಣ ಆಗಿದ್ರೆ, ಮಾತೇ ಬಂಡವಾಳ ಮಾಡಿಕೊಂಡು ಇವತ್ತು ವಿರೋಧಗಳು ಕೂಡ ಅವ್ರ ಮೇಲೆ ಬೀಳ್ತಾ ಇದ್ದಾರೆ. ಹಾಗಾಗಿ ಈ ದೋಸ್ತಿ ಸರ್ಕಾರದಲ್ಲಿ ಕುಮಾರಸ್ವಾಮಿ ಅವರು ಕಳೆದ 2 ತಿಂಗಳಿಂದ ಆಡಿರ್ತಕ್ಕಂಥ ಮಾತುಗಳು ಇಲ್ಲಿದ್ದಾವೆ. ಅಲ್ಲೆಲ್ಲೋ ಈಗ ಸ್ಟ್ರೈಕ್ ಅಂತೆ, ನೆನ್ನೆ ಕೊಪ್ಪಳದಲ್ಲಿ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಅಂತ. ಅವರಿಗೆ ಇವತ್ತು ಸಂಪೂರ್ಣ ಮನ್ನಾ ಮಾಡಿ ಅಂತ ಹೇಳಿ ಆ ಸ್ಟ್ರೈಕ್ ಮಾಡ್ತಕ್ಕಂಥ ರೈತ ಮುಖಂಡರುಗಳಿಗೆ ಕೇಳಲಿಕ್ಕೆ ಬಯಸ್ತೀನಿ, ಓಟ್ ಹಾಕ್ಬೇಕಾದ್ರೆ ಕುಮಾರಸ್ವಾಮಿ ಯಾಕೆ ಜ್ಞಾಪಕ ಬರಲಿಲ್ಲ ನಿಮಗೆ? ಓಟ್ ಹಾಕ್ಬೇಕಾದ್ರೆ ಇವತ್ತು ಸಾಲ ಮನ್ನಾ ಮಾಡಿ ಅಂತ ರಸ್ತೆಯಲ್ಲಿ ಕೂಡ ಅವರು ಓಟ್ ಹಾಕ್ಬೇಕಾದ್ರೆ ಜಾತಿ ಪ್ರೇಮ ಬಿಟ್ಟು, ಹಣದ ಆಸೆ ಬಿಟ್ಟು ಓಟ್ ಹಾಕಿದ್ರೆ ಈ ಕುಮಾರಸ್ವಾಮಿನ ಇವತ್ತು ನಿಮಗೆ ಕೇಳಲಿಕ್ಕೆ ನಿಮಗೆ ನೈತಿಕತೆ ಇತ್ತು. ನಾನು ಎಲ್ಲೆವರೆಗೆ ಇರ್ತೀನಿ ಅಂತ ನನಗೆ ಮುಖ್ಯ ಅಲ್ಲ. ನಾನು ಇರ್ತಕ್ಕಂಥ ದಿನಗಳಲ್ಲಿ ನಾನು ಜನತೆಗೆ ಏನ್ ಕೊಡ್ತೀನಿ ಅನ್ನೋದು ಮುಖ್ಯ ನನಗಷ್ಟೇ. ನಾನು ಯಾರ ಹಂಗನಲ್ಲಿ ಇವತ್ತಿಲ್ಲಿ ಕೂತಿಲ್ಲ, ಇಲ್ಲ ನನಗೇನು ಭಿಕ್ಷೆ ಕೊಟ್ಟಿರೋದಲ್ಲ. ಈ ಸರ್ಕಾರ ಪಾರ್ಲಿಮೆಂಟ್ ಚುನಾವಣೆವರೆಗೂ ಇರುತ್ತೋ ಇಲ್ವೋ, ಮುಂದೆ ಬರೋ ಸರ್ಕಾರ ಏನ್ ಪಾಲಿಸಿ ಮಾಡ್ತಾರೋ ಏನೋ, ನೀವ್ಯಾತಕ್ಕೆ ಬಡ್ಡಿ ಇಂಟ್ರೆಸ್ಟ್ ಕಡಿಮೆ ಮಾಡ್ತೀರಿ, ಈ ಸರ್ಕಾರ ಹೇಳಿದ್ದಕ್ಕೆಲ್ಲ ಯಾಕೆ ಒಪ್ಪುತ್ತೀರಿ, ಇದನ್ನ ಹೇಳ್ತಕ್ಕಂಥವ್ರು ಇದ್ದಾರೆ. ನಾವೇನೋ ಒಳ್ಳೆ ಉದ್ದೇಶದಿಂದ ಏನೋ 4 ಜನಕ್ಕೆ ಒಳ್ಳೇದಾಗಲಿ ಅಧಿಕಾರ ಇದ್ದಾಗ ಅಂತ ಹೇಳಿ ತೀರ್ಮಾನ ಮಾಡ್ತೀವಿ. ಇದಲ್ಲದೆ ನನಗೇನು ಕಮಿಷನ್ ಬರುತ್ತಾ? ಈ ಸಾಲ ಮನ್ನಾದಿಂದ ನನಗೇನು ಕಮಿಷನ್ ಬರೋದಿಲ್ಲ. ಕಮಿಷನ್ ಯಾವ ತರ ಹೋಗ್ತಿದೆ ಈ ಸರ್ಕಾರಗಳಲ್ಲಿ ಅನ್ನೋದು ಗೊತ್ತಿದೆ ನನಗೆ. ನನ್ನ ಒಂದು ನೋವೇನಿದೆ ಅನ್ನೋದನ್ನ ನಾನೇ ನೋವನ್ನ ವಿಷಕಂಠನಾಗಿ ನಿಂತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ನಾನೇನು ಪಾಸ್ ಕೊಡ್ತೀನಿ ಅಂತ ಹೇಳಿಲ್ಲ, ಉಚಿತ ಪಾಸ್ ನಾನು ಕೊಡ್ತೀನಿ ಅಂತ ಹೇಳಿಲ್ಲ. ಇವತ್ತು ಪ್ರತಿಯೊಂದಕ್ಕೂ ಸಬ್ಸಿಡಿ ಕೊಡಿ ಅಂತ ಹೇಳಿದ್ರೆ, ನರೇಂದ್ರ ಮೋದಿ ಅವರು ಹೇಳೋದಾಗಿ ದೇಶ ಶ್ರೀಮಂತವಾಗಿ ಬೆಳೆದಿದೆಯೋ ವಿಶ್ವದಲ್ಲಿ ಏನಾಗಿದೆ ಅಂತಕ್ಕಂಥ ನಾನೇ ಯೋಚನೆ ಮಾಡಬೇಕಾಗಿದೆ. ಇಲ್ಲ, ಅದು ನನಗೆ ಸಂಬಂಧ ಇಲ್ಲ, ನನ್ನ ಹತ್ರ ಯಾವುದು ಚರ್ಚೆ ಆಗಿಲ್ಲ. ಈ ಸಮ್ಮಿಶ್ರ ಸರ್ಕಾರ ಸುಭದ್ರವಾಗಿ ನಡೆಯುತ್ತೆ. ಏನ್ ನಾನು 1 ವರ್ಷವಾದ್ರೂ ನನಗೇನು ಯಾರು ಟಚ್ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋದು 1 ವರ್ಷ ಬಂದು ಇರ್ತೀನಿ. ಲೋಕಸಭಾ ಚುನಾವಣೆ ಆಗೋಲ್ಲ, ಅಲ್ಲಿ ಯಾರು ಇವಿಷ್ಟೇ ಅಲ್ಲ, ಇನ್ನಷ್ಟು ಮಾತುಗಳನ್ನು ಆಡಿದ್ರು ನಾವು ಇದನ್ನು ಹುಡುಕಿ ಇಷ್ಟು ಹೇಳಿಕೆಗಳನ್ನು ಮುಂದೆ ಇಟ್ಟಿದ್ದೀವಿ. ಯಾಕಂತಂದ್ರೆ ಇದು ಮೈತ್ರಿ ಸರ್ಕಾರ. ಸೊ ಹಾಗಾಗಿ ಇಡೀ ಎಲ್ಲ ಭಾಗದ ನೋವುಗಳನ್ನ ಬೇಡಿಕೆಗಳನ್ನ ಪೂರೈಸಬೇಕಾಗಿರತಕ್ಕಂಥದ್ದು ಈ ರಾಜ್ಯದ ಚುಕ್ಕಾಣಿ ಹಿಡಿದಂಥವ್ರು ಯಾರೇ ಇರಲಿ ಅದು ಅವ್ರ ಕರ್ತವ್ಯ. ಓಟ್ ಹಾಕಿರೋರಿಗೊಂದು, ಓಟ್ ಹಾಕದಿರೋರಿಗೊಂದು ಅನ್ನುವಂಥದ್ದಿರಲ್ಲ. ಪ್ರಜಾಪ್ರಭುತ್ವದಲ್ಲಿ ಒಂದು ಸಲ ಆಯ್ಕೆಯಾದ ಸರ್ಕಾರ, ಚುನಾಯಿತ ಸರ್ಕಾರ ಬಂದ ಮೇಲೆ ಅದು ಯಾವುದೇ ಭಾಗಕ್ಕೂ ಕೂಡ ಅನ್ಯಾಯ ಮಾಡ್ತಕ್ಕಂಥದ್ದು, ಆ ರೀತಿಯ ಭಾವನೆಗಳನ್ನು ವ್ಯಕ್ತಪಡಿಸುವಂಥದ್ದು, ಹತಾಶೆಯ ಮಾತುಗಳು ಆಡ್ತಕ್ಕಂಥದ್ದು ಕೂಡ ಶೋಭೆ ತರ್ತಕ್ಕಂಥದ್ದು. ಹಾಗೆ ಹಳ್ಳಿಗಳಲ್ಲಿ ಮಾತಿದೆ, ಮಾತು ಕಮ್ಮಿ ಮಾಡಬೇಕು, ಮಾತಾಡ್ತಾ ಹೋದ್ರೆ ಅದೇನಾಗುತ್ತೆ, ತೂತಿದ್ರೆ ಏನಾಗುತ್ತೆ, ಈ ರೀತಿ ಹಳ್ಳಿಗಳಲ್ಲಿ ಭಾಷೆ ಇದೆ. ಹಾಗಾಗಿ ಈಗ ಈ ಮಾತು ಕೂಡ ಈ ದೋಸ್ತಿ ಸರ್ಕಾರದ ನೇತೃತ್ವ ವಹಿಸ್ತಕ್ಕಂಥವ್ರು ಕೇವಲ ಕುಮಾರಸ್ವಾಮಿ ಅಲ್ಲ, ಎಲ್ಲರೂ ಕೂಡ ಅಪ್ಲೈ ಆಗುತ್ತೆ. ಆದರೆ ಈ ಎಲ್ಲ ಬೆಳವಣಿಗೆಗಳ ನಂತರ ಉತ್ತರ ಕರ್ನಾಟಕದಲ್ಲಿತ್ತು ಕುಮಾರಸ್ವಾಮಿ ಆಡಿದಂಥ ಮಾತಿನಿಂದ 13 ಜಿಲ್ಲೆಗಳ ಬಂದ್ಗೆ ಕರೆ ಕೊಡ್ತಾ ಇದ್ದಾರೆ ಆಗಸ್ಟ್ 2ಕ್ಕೆ. ಅಷ್ಟೇ ಅಲ್ಲ, ಅದರಲ್ಲಿ ರಾಜಕೀಯ ಕೂಡ ಸೇರ್ಕೊಳ್ಳುತ್ತೆ. ಈಗಾಗಲೇ ಒಂದು ಕಡೆ ಹಳೆ ಮೈಸೂರು ಕರ್ನಾಟಕ, ಉತ್ತರ ಕರ್ನಾಟಕ ಅನ್ನುವಂಥ ಒಡೆದಾಡುವ ಒಂದು ಮನಸ್ಸು ಕೂಡ ಈಗ ಶುರು ಆಗಿದೆ. ಅನ್ಯಾಯದ ಕೂಗು ಕೇಳಿ ಬರ್ತಾ ಇದೆ. ಹಾಗಾದ್ರೆ ಸ್ವತಃ ಕುಮಾರಸ್ವಾಮಿ ಇಂಥ ಮಾತುಗಳಿಂದ ಎಲ್ಲ ಒಂದು ಕಡೆ ಅವರೇ ಕೋಲ್ ಕೊಟ್ಟು ಹೊಡೆಸ್ಕೊಳ್ತಾ ಇದ್ದಾರೆ ಅನ್ನೋ ಅನುಮಾನ ಬಹಳ ದಟ್ಟವಾಗಿ ಕಾಡುತ್ತೆ. ಸೊ ಇವತ್ತು ಕೆಪಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಕೂಡ ಈ ಒಂದು ಹೇಳಿಕೆ ಬಗ್ಗೆ, ಉತ್ತರ ಕರ್ನಾಟಕದ ಪ್ರಸ್ತಾಪ ಮಾಡಿದ್ರ ಬಗ್ಗೆ, ಮತ್ತೊಂದು ಕಡೆ ಮೈತ್ರಿ ಏನಿದೆ ಲೋಕಸಭಾ ಚುನಾವಣೆ
ಅದು ಕಾಂಗ್ರೆಸ್ ನಡವಳಿಕೆ ನೋಡಿಕೊಂಡು ನಾವು ಮುಂದೆ ತೀರ್ಮಾನ ಕೈಗೊಳ್ತೀವಿ ಅನ್ನೋಂಥದ್ರ ಬಗ್ಗೆ ದಿನೇಶ್ ಗುಂಡೂರಾವ್ ಮಾತಾಡಿದರು. ವೋಟ್ ಹಾಕೋದಕ್ಕೂ ಕೆಲಸ ಮಾಡೋದಕ್ಕೂ ಯಾವ ಸಂಬಂಧ ಇರೋದಿಲ್ಲ. ಈಗ ದಕ್ಷಿಣ ಕರಾವಳಿ ಜಿಲ್ಲೆ ನಾವು ಕಾಂಗ್ರೆಸ್ ಯಾವುದು ಶಾಸಕರಿಗೆ ಗೆದ್ದೇ ಇಲ್ಲ ಅಂತೇಳಿ ನಾವು ಕರಾವಳಿ ಕ್ಷೇತ್ರಗಳಲ್ಲಿ ನಾವು ಕೆಲಸ ಮಾಡೋ ಅಂತ ಹೇಳಕ್ ಆಗೋದಿಲ್ಲ. ಎಲ್ಲರೂ ಕೂಡ ಕೆಲಸ ಮಾಡಬೇಕು. ಮತ ಹಾಕ್ತಕ್ಕಂಥದ್ದು ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಬಹಳ ಪ್ರಮುಖವಾದಂತಹ ಒಂದು ವಿಚಾರ. ಅದು ಯಾರು ಬೇಕಾದ್ರೂ ಜನ ಹಾಕ್ಬೋದು, ಸ್ವತಂತ್ರ ಇದೆ. ಅದಕ್ಕೆ ನಾವು ಮತ ಹಾಕಿಲ್ಲ ಅಂತ ಹೇಳಿ ಅವ್ರ ಮೇಲೆ ತಿರಸ್ಕಾರ ಮಾಡ್ತೇವೆ, ಸರಿನೇ ಅಲ್ಲ. ಸೊ ಹಾಗಾದ್ರೆ ಈ ಒಂದು ಚರ್ಚೆಗೆ ಮುನ್ನ ಇವತ್ತಿನ ಬಿಗ್ ಕ್ವಶನ್ ನೋಡ್ಕೊಂಬರೋಣ. ಏನಪ್ಪ ಇವತ್ತಿನ ದೊಡ್ಡ ಪ್ರಶ್ನೆ? ಸೊ ಕುಮಾರಸ್ವಾಮಿ ಅವರು ಉತ್ತರ ಕರ್ನಾಟಕ ಪ್ರತ್ಯೇಕವಾಗಿ ಕಿಡಿ ಹೊತ್ತಿಸ್ತಾ ಇವರ ಮಾತು ಅನ್ನುವಂಥದ್ದು. ಯಾಕಂದ್ರೆ ಈಗಾಗಲೇ ಆಗಸ್ಟ್ 2ಕ್ಕೆ ಬಂದ್ ಅನ್ನುವಂಥದ್ದು, ಅದಕ್ಕೆ ಭಾರತೀಯ ಜನತಾ ಪಕ್ಷ ಕೂಡ ಇದೇ ಹೇಳಿಕೆಯನ್ನು ಇಟ್ಕೊಂಡು ಅಸ್ತ್ರ ಮಾಡ್ಕೊಳ್ಳಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಕುಮಾರಸ್ವಾಮಿ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಆಡ್ತಾ ಇರ್ತಕ್ಕಂಥ ಒಂದೊಂದು ಮಾತು ಕೂಡ ಎದುರಾಳಿಗಳು ಸೂಕ್ಷ್ಮವಾಗಿ ಕಾಯ್ತಾ ಕೂತಿರ್ತಾರೆ, ಹೊಂಚಾಗ್ತಾರೆ ಅನ್ನುವಂಥದ್ದು ಕೂಡ ಅವ್ರಿಗೆ ಗೊತ್ತಿರಬೇಕು. ಸೊ ನಾನು ಚರ್ಚೆ ಮಾಡ್ತೀನಿ. ಈ ಒಂದು ಪ್ರಶ್ನೆ ಇಟ್ಕೊಂಡು ನನ್ನ ಜೊತೆಗಿದ್ದಾರೆ ಕಾಂಗ್ರೆಸ್ ಹಿರಿಯ ನಾಯಕರು, ವಿಧಾನ ಪರಿಷತ್ ಸದಸ್ಯರಂತ ಐವಾನ್ ಡಿಸೋಜ ಇದ್ದಾರೆ, ಹಾಗೆ ಜೆಡಿಎಸ್ ಹಿರಿಯ ನಾಯಕರು ವಕ್ತಾರರು ಮತ್ತೆ ವಿಧಾನ ಪರಿಷತ್ ಸದಸ್ಯರಂತ ಟಿ.ಎಸ್. ಅರುಣ್ ಇದ್ದಾರೆ, ಮೈಸೂರಿಂದ ಬಿಜೆಪಿ ಹಿರಿಯ ನಾಯಕರು ವಕ್ತಾರಂತ ಗೋ ಮಧುಸೂದನ್ ಅಂದ್ರೆ ಮೂವರು ಕೂಡ ನಾನು ಸ್ವಾಗತ ಮಾಡ್ತೇನೆ. ಐವಾನ್ ಡಿಸೋಜ ಇದ್ದಾರೆ. ಕುಮಾರಸ್ವಾಮಿ ಅವರು ಆದಷ್ಟು ಮಾತು ಕಮ್ಮಿ ಮಾಡೋದು ಒಳ್ಳೆಯದು. ಇವತ್ತು ಮಾತುಗಳಿಂದ ಒಂದೊಂದು ನಾವು ನೋಡಿದ್ರೆ ಅನೇಕ ಬೈಟ್ಗಳನ್ನ ಹಾಕಿದ್ವಿ. ಸೊ ಎಲ್ಲ ಒಂದು ಕಡೆ ಅವು ನಿಮಗೂ ಮತ್ತೊಂದು ಕಡೆ ಜನರಿಗೂ ಕೂಡ ರಾಂಗ್ ಮೆಸೇಜ್ ಹೋಗ್ತದೆ. ಇವತ್ತು ಉತ್ತರ ಕರ್ನಾಟಕ ಬಗ್ಗೆ ನನಗೆ ಓಟ್ ಹಾಕಿದ್ರೆ ಅನ್ನುವಂಥ ಮಾತೇ ಇದೆಯಲ್ಲ. ಸೊ ಓಟು ಒಂದೇ ಪಾರ್ಟಿಗೆ 224 ಸೀಟ್ ಯಾರು ಗೆಲ್ಸಲ್ಲ ಪ್ರಜಾಪ್ರಭುತ್ವದಲ್ಲಿ. ಇವತ್ತು ಚುನಾವಣೆಯ ಹಿಂದೆ ನಡೆದಂತಹ ಕೆಲವು ವಿಚಾರಗಳನ್ನು ಗಮನಕ್ಕೆ ತೆಗೆದುಕೊಂಡ್ರೆ ಕುಮಾರಸ್ವಾಮಿ ಅವರಿಗೆ 113 ಸೀಟ್ ಬರ್ತದೆ ಅಂತ ಹೇಳುವಂತ ಒಂದು ಧೈರ್ಯ ಇತ್ತು. ಅವರು ಪದೇ ಪದೇ ಅದನ್ನು ಹೇಳ್ತಾ ಇದ್ರು. ನಾನು ರೈತರಿಗೆ ಸಹಾಯ ಮಾಡ್ತೀನಿ, ನನಗೆ ಅಧಿಕಾರಕ್ಕೆ ತನ್ನಿ, ಸ್ವತಂತ್ರವಾಗಿ ನನ್ನ ಅಧಿಕಾರಕ್ಕೆ ತನ್ನಿ, ಯಾರ ಹಂಗಿನಲ್ಲಿ ಇಡಬೇಡಿ, ತ್ರಿಶಂಕು ಸರ್ಕಾರವನ್ನು ಮಾಡಬೇಡಿ ಅಂತ ಹೇಳೋ ಮಾತನ್ನು ಹೇಳ್ತಾ ಇದ್ರು. ಅದು ಬರಲಿಲ್ಲ. ಚುನಾವಣೆ ನಡೆಯಿತು. ಬಿಜೆಪಿ ಕಾಂಗ್ರೆಸ್ ಒಂದಾಯಿತು. ಈಗ ಆದ್ಮೇಲೆ ಅವರಿಗೆ ಅವರ ಮನಸ್ಸಿನಲ್ಲಿ ಏನಿದೆ ಅಂದ್ರೆ, ನಾನು ಎಲ್ಲದಕ್ಕೂ ಏನಾದ್ರೂ ಮಾಡಬೇಕಾಗಿದ್ರೆ ಮೈತ್ರಿ ಸರ್ಕಾರದ ಕನ್ಸೆಂಟ್ ಅನ್ನು ತೆಗೆದುಕೊಳ್ಬೇಕಾಗ್ತದೆ ಅಂತ ಹೇಳುದು ಅವರ ಗಮನದಲ್ಲಿ ಇದೆ. ಮತ್ತು ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ಕೂಡ ಅವರ ಗಮನದಲ್ಲಿ ಇಟ್ಟುಕೊಂಡು ಇವತ್ತು ತನ್ನ ಮನಸ್ಸಿನಲ್ಲಿ ಇರ್ತಕ್ಕಂಥ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಈಗ ಮನಸ್ಸಿನಲ್ಲಿ ಇದ್ದಂತಹ ಭಾವನೆಗಳನ್ನು ವ್ಯಕ್ತಪಡಿಸಿದ್ದೇ ತಪ್ಪು ಅಂತ ಹೇಳುವ ರೀತಿಯಲ್ಲಿ ಇವತ್ತು ಪ್ರತಿಬಿಂಬನೆ ಆಗ್ತಾ ಇದೆ. ನಾನು ಕುಮಾರಸ್ವಾಮಿ ಅವರ ಅಷ್ಟು ಮಾತುಗಳನ್ನು ನಿಮ್ಮ ಮೀಡಿಯಾದ ಮೂಲಕ ನಾನು ನೋಡಿದೆ. ಇಲ್ಲಿ ಒಂದು ಕಡೆ ಅವರ ಮನಸ್ಸಿನಲ್ಲಿ ಇರ್ತಕ್ಕಂಥ ಭಾವನೆಗಳನ್ನು ವ್ಯಕ್ತಪಡಿಸ ಅಸಹಾಯಕತೆ ಅನ್ನೋದಕ್ಕಿಂತ ಜಾಸ್ತಿಯಾಗಿ ಒಬ್ಬ ವ್ಯಕ್ತಿಗೆ ತನ್ನದೇ ಆದ ಭಾವನೆ ಇರ್ತದೆ. ಭಾವನೆಗಳು ಬೇರೆ, ಆಡಳಿತ ಬೇರೆ. ಆಡಳಿತಕ್ಕೆ ಬಂದಾಗ ಅವ್ರು ಏನ್ ಮಾಡಬೇಕು ಮಾಡಿದ್ದಾರೆ. ಇವತ್ತು 44,000 ಕೋಟಿ ರೂಪಾಯಿಗಳನ್ನು ಇವತ್ತು ರೈತರಿಗೋಸ್ಕರ ನಾನು ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳ್ಕೊಂಡು ಕೊಡಿ ಒಂದು ಓಟ್ ಹಾಕಿದ್ರೆ ಮಾಡಿದ್ದಾರೆ. ಆದ್ರೆ ಓಟ್ ಹಾಕಿದ್ದಾರೆ, ಓಟ್ ಹಾಕಿಲ್ಲ ಅಂತ ಹೇಳಿದ್ರ ಬಗ್ಗೆ ಎಲ್ಲೇ ಒಂದು ಕಡೆ ನೊಂದು ಹೇಳಿದ್ದಾರೆ ಹೊರತು ಇಡೀ ಕರ್ನಾಟಕ ರಾಜ್ಯಕ್ಕೆ ಮುಖ್ಯಮಂತ್ರಿ ಆದ ಮೇಲೆ ನಾಯಕರಂತ ಪರಮೇಶ್ವರ್ ಹೇಳಿದರೆ ಅದು ಯಾಕೆ ಹಂಗೆ ಹೇಳಿದ್ರು ಗೊತ್ತಿಲ್ಲ, ಅದು ಅಧ್ಯಕ್ಷರು ಹೇಳಿದ್ರೆ ಅದು ಯಾಕೆ ಹೇಳಿದ್ರು ಗೊತ್ತಿಲ್ಲ. ಅಲ್ಟಿಮೇಟ್ ನೀವು ಸಫರ್ ಆಗೋದು ನೀವೇ ಹೋಗ್ತಿರೋದ್ರಲ್ಲಿ. ಮುಖ್ಯಮಂತ್ರಿ ಆದ ಮೇಲೆ ಅವರು ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕಕ್ಕೆ ಮುಖ್ಯಮಂತ್ರಿಗಳಲ್ಲ. ಅವರು ಓಟ್ ಹಾಕಿದವರಿಗೆ ಮುಖ್ಯಮಂತ್ರಿ, ಓಟ್ ಹಾಕದವರಿಗೆ ಮುಖ್ಯಮಂತ್ರಿ ಅಲ್ಲ ಅಂತ ಹೇಳುವ ಪ್ರಶ್ನೆ ಇಲ್ಲ. ಅದರ ಮಟ್ಟಿಗೆ ನಮಗೂ ರಿಸರ್ವೇಶನ್ ಇದೆ. ಆದರೆ ಅವರು ಹೇಳಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಅವರ ಮನಸ್ಸಿನ ಭಾವನೆ ಹೊರತು ಎಲ್ಲೋ ಒಂದು ಕಡೆ ಯಾರು ನೋವಿಸುವ ಉದ್ದೇಶ ಅಲ್ಲ. ಅದರಿಂದ ಯಾರು ನೋವು ಮಾಡಿಕೊಳ್ಳುವ ಪ್ರಶ್ನೆ ಕುಮಾರಸ್ವಾಮಿ ಅವರು ಆಡಳಿತ ಕಡೆ ತಲೆ ಕೆಡಿಸ್ಕೋಬೇಕಂತ ಹೇಳ್ತಾರೆ, ಮಾತಿನ ಕಡೆ ತಲೆ ಕೆಡಿಸ್ಬೇಕಂತ. ಯಾಕಂದ್ರೆ ಅವ್ರ ಮಾತುಗಳು ಈಗ ನಿನ್ನೆ ಆಡಿರ್ತಕ್ಕಂಥ ಚನ್ನಪಟ್ಟಣದಲ್ಲಿ ನನಗೆ ನೀವು ಇಷ್ಟು ಕೇಳ್ತಾ ಇದ್ರಲ್ಲ, ಸಾಲ ಮನ್ನಾ ಹೋರಾಟ ಬಂದಂತ ಹೇಳಿ ನನಗೆ ಓಟ್ ಹಾಕಿದ್ರ ಅಂತ ಹೇಳಿದ್ರು. ಓಕೆ, ಕೇಳೋದ್ರಲ್ಲಿ ಅವ್ರ ರೈಟ್ಸ್. ಯಾಕಂದ್ರೆ ಒಂದು ಪೊಲಿಟಿಕಲ್ ಪಾರ್ಟಿಗೆ ಈ ನೀವು ಸರ್ಕಾರ ಮಾಡೋ ಹೋಗಿದೆ. ಈಗ ನಿಮಗೆ ಇಡೀ ರಾಜ್ಯದ 224 ವಿಧಾನಸಭಾ ಕ್ಷೇತ್ರ ನಿಮ್ಮನ್ನೇ. ಅಲ್ಲಿ ಬಿಜೆಪಿ ಗೆದ್ದಿರ್ಬೋದು, ಕಾಂಗ್ರೆಸ್ ಗೆದ್ದಿರ್ಬೋದು. ಇವಾರ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, DCM ಪರಮೇಶ್ವರ್ ಕರ್ನಾಟಕ DCM. ಅದ್ರ ಜೊತೆಗೆ ಬಸ್ ಪಾಸ್ ತಾನೇ ಎಲ್ಲರಿಗೂ ಕೊಡ್ತೀನಿ ಅಂತ ಹೇಳಿದ್ದೀನಿ ಅಂತ, ಅದು ಕಾಂಗ್ರೆಸ್ನ ಪ್ರಣಾಳಿಕೆ. ಆಮೇಲೆ ಅಕ್ಕಿ ಕಾಂಗ್ರೆಸ್ ಪ್ರಣಾಳಿಕೆ. ಜಮೀರ್ ಅಹಮದ್ ಒಂದು ಹೇಳ್ತಾರೆ, ನನ್ನ ಜೊತೆ ಕುಮಾರಸ್ವಾಮಿ ಚರ್ಚೆ ಮಾಡಿಲ್ಲ ಅಂತ ಹೇಳ್ತಾರೆ. ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್, ಜಮೀರ್ ಚೀಫ್ ಮಿನಿಸ್ಟರ್, ನಾನು ಕನ್ಫ್ಯೂಷನ್. ಅದು ನಿನ್ನ ಕ್ಲಿಯರ್ ಆಯಿತು, ನಾವು ಚರ್ಚೆ ಮಾಡಿದ್ವಿ. ಸೊ ಈ ಥರದ ಹೇಳಿಕೆಗಳು ಎಲ್ಲ ಒಂದು ಕಡೆ ಗೊಂದಲ ಕಾರಣ ಆಗುತ್ತೆ. ಇವತ್ತು ಉತ್ತರ ಕರ್ನಾಟಕದಲ್ಲಿ ಕೂಡ ಕುಮಾರಸ್ವಾಮಿ ಹೇಳಿಕೆ ಮತ್ತೊಂದು ಕಡೆ ಅನ್ಯಾಯ ಅಂತ ಇಟ್ಕೊಂಡು ಅದನ್ನು ಪೊಲಿಟಿಕಲಿ ದೊಡ್ಡ ಪ್ರಮಾಣದಲ್ಲಿ ಇವತ್ತು ನಾಳೆ ಉಲ್ಟಾಗಲ್ವಾ? ನೋಡಿ, ಬಿಜೆಪಿ ಅವರಿಗೆ ಇವತ್ತು ಕೆಲಸ ಇಲ್ಲ. ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ನಮ್ಮನ್ನ ವಿರೋಧ ಮಾಡ್ತಾನೆ. ಇವತ್ತು ಉತ್ತರ ಕರ್ನಾಟಕವನ್ನ ನಾವು ಯಾವತ್ತೂ ಕೂಡ ಮಲತಾಯಿ ಧೋರಣೆಯಲ್ಲಿ ನೋಡಿಲ್ಲ. ನೀವು ತಿಳ್ಕೋಬೇಕು, ಅಖಂಡ ಕರ್ನಾಟಕ 24 ಅವ್ರು ಹೇಳಿದೇನು ಅದನ್ನ ತಿರ್ಚಬೇಡಿ ದಯಮಾಡಿ. ಒಂದ್ ನಿಮಿಷ ಅವ್ರು ಹೇಳಿದಕ್ಕೆ ನಾನು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ಅವ್ರು ಹೇಳಿರತಕ್ಕಂಥದ್ದೇನು,
ನಾನು ಉತ್ತರ ಕರ್ನಾಟಕದಲ್ಲಿ ಸುದೀರ್ಘ ಪ್ರವಾಸ ಮಾಡಿದೆ, ಎಲ್ಲಾ ಕ್ಷೇತ್ರವಾರು ಹೋದೆ, ಎಲ್ಲಾ ಕಡೆ ಕೂಡ ಜನ ಸೇರಿದ್ರು. ದೊಡ್ಡ ಮಟ್ಟದಲ್ಲಿ ಪ್ರತಿ ಕ್ಷೇತ್ರ ನಾನು ಅವ್ರ ಜೊತೆ ಪ್ರವಾಸ ಮಾಡಿದ್ದೀನಿ. ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಒಂದೊಂದು ದಿನಕ್ಕೆ 10 ಸಭೆಗಳನ್ನ ಮಾಡಿದೀವಿ. ನನಗೂ ಗೊತ್ತಿದೆ. 5 ನಿಮಿಷ ಹೆಲಿಕಾಪ್ಟರ್ ಕೂತ್ಕೊಂಡು ಊಟ ಮಾಡಕ್ ಟೈಮ್ ಇಲ್ಲ ನಮ್ಗೆ. ಬಾಕ್ಸ್ ತಗೊಂಡು ಸ್ಪೂನಲ್ಲಿ ತಿನ್ಕೊಂಡು ಓಡಿದೀವಿ. ಆ ತರ ಆರೋಗ್ಯವನ್ನ ಕೂಡ ಅವರು 2 ಬಾರಿ ಶಸ್ತ್ರಚಿಕಿತ್ಸೆ ಮಾಡ್ಕೊಂಡಿದ್ದಾರೆ. ಆರೋಗ್ಯವನ್ನ ಲಗ್ಗಿಸಿದೆ. ಅವರ ಒಂದು ದಿನನಿತ್ಯ ಅವರ ಒಂದು ಚಟುವಟಿಕೆಗಳಿರ್ಬೋದು, ಒಂದು ಪ್ರಚಾರ ಸಭೆಗಳನ್ನ ಅಟೆಂಡ್ ಮಾಡೋದಿರ್ಬೋದು, ಕಾರ್ಯಕರ್ತನ ಉದ್ದೇಶಿತ ಸಭೆಗಳಿರ್ಬೋದು, ಸಾರ್ವಜನಿಕ ಸಭೆಗಳಿರ್ಬೋದು, ಎಲ್ಲವನ್ನ ಮಾಡಿದೆ. ಎಲ್ಲ ಒಂದ್ ಕಡೆ ನನಗೆ ಅಪಾರ ನಂಬಿಕೆ ಇತ್ತು, ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಜನ ನನ್ನ ಕೈ ಹಿಡಿತಾರೆ. ನನಗೆ ಒಂದು ಬಾರಿ ಪರೀಕ್ಷೆ ಮಾಡಿ, ನಾನು ಕುಮಾರಸ್ವಾಮಿ ನಿಮ್ ಮನೆ ಮುಂದೆ ಬಂದಿದ್ದೀನಿ. ಫ್ರಸ್ಟ್ರೇಷನ್ ಆಗಿದೆ. ಒಂದು ಬಾರಿ ಸಿದ್ದರಾಮಯ್ಯನವ್ರನ್ನೇ ನೋಡಿದಿರಿ, ಕಾಂಗ್ರೆಸ್ ಪಕ್ಷವನ್ನ 5 ವರ್ಷ. ಬಿಜೆಪಿ ಒಂದು ಬಾರಿ ಯಡಿಯೂರಪ್ಪನವ್ರನ್ನೇ ನೋಡಿದಿರಿ, ಬಿಜೆಪಿ ಸರ್ಕಾರವನ್ನ ಕೊಟ್ಟಿದ್ದೀರಿ. ಒಂದು ಬಾರಿ ಜನತಾದಳಕ್ಕೆ ಅವಕಾಶ ಮಾಡಿಕೊಡಿ, ಆಶೀರ್ವಾದ ಮಾಡಿ. ನಿಮ್ಮ ಋಣಿಯಾಗಿ ನಾನು ಇರ್ತೀನಿ, ನಿಮ್ಗೆ ಏನ್ ನಾನು ಕೊಡಬೇಕು ಅದನ್ನ ಕೊಡ್ತೀನಿ ಅಂತೇಳಿ ಪ್ರಣಾಳಿಕೆಯಲ್ಲಿ ಪ್ರತಿ ಒಂದನ್ನ ಉತ್ತರ ಕರ್ನಾಟಕ ಭಾಗಕ್ಕೆ ವಿಶೇಷವಾಗಿ ಏನೇನು ಕೊಡಬೇಕೋ ಎಲ್ಲವನ್ನ ಕೂಡ ನಾವು ಅನುಷ್ಠಾನಕ್ಕೆ ತರ್ತೀವಿ ಅಂತ ಹೇಳಿರತಕ್ಕಂಥದ್ದು ಸತ್ಯ, ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ಇವತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಬಹುಶಃ ನನಗೆ ಗೊತ್ತಿರೋ ಮಟ್ಟಕ್ಕೆ ಒಂದು 18 ಜಿಲ್ಲೆಗಳಲ್ಲಿ ನಮ್ಮ ಖಾತೆನ ಓಪನ್ ಮಾಡಕ್ ಆಗಿಲ್ಲ. ಅಂತ ತಪ್ಪು ನಾನೇನ್ ಮಾಡಿದ್ದೀನಿ? ಯಾಕೆ ನನಗೆ ಯಾಕೆ ಶಿಕ್ಷೆ ಅಂತೇಳಿ ಅವ್ರು ಕೇಳಿರತಕ್ಕಂಥದ್ದು ನಿಜ. ಹಾಗಂತೇಳಿ ನೀವು ಓಟ್ ಹಾಕಿಲ್ಲ, ಅದಕ್ಕೋಸ್ಕರ ನಿಮ್ಮ ಊರುಗಳಿಗೆ ಉತ್ತರ ಕರ್ನಾಟಕ ಭಾಗಕ್ಕೆ ಏನು ಸವಲತ್ತು ಕೊಡಲ್ಲ ಅಂತ ಹೇಳಿ ನಮ್ಮ ಬಜೆಟ್ ಅಲ್ಲೇ ಬಂದೆ. ಕುಮಾರಸ್ವಾಮಿ ಮಾತಾಡಿದ ಒಂದೊಂದು ಮಾತುಗಳು ಕೂಡ ನಾನು ಪ್ರಾಮಾಣಿಕವಾಗಿ ನನ್ನ ಅನುಭವ, ನನ್ನ ಅನಿಸಿಕೆಗಳು ಹೇಳಿದ್ದೀನಿ. ನನಗೆ ಯಾವುದೇ ರೀತಿ ತಾರತಮ್ಯ ಇಲ್ಲ ಅಂತ JDS ಸಮರ್ಥನೆ ಮಾಡ್ಕೊಳ್ತಾರೆ. ಕುಮಾರಸ್ವಾಮಿ ಒಂದೊಂದು ಮಾತುಗಳು ಕೂಡ ಎಲ್ಲ ಒಂದು ಕಡೆ ಹತಾಶೆ ಆಗಿದೆ, ಮತ್ತೊಂದು ಕಡೆ ಉತ್ತರ ಕರ್ನಾಟಕ ಜನನ ಕೈ ಹಿಡಿಲಿಲ್ಲ ಅನ್ನುವಂತ ಒಂದು ಬೇಸರ ಕೂಡ ಇದೆ. ಅದನ್ನ ನೀವು ಎನ್ಕೇಶ್ ಮಾಡಕ್ ಹೊರಟಿದ್ರಿ ಬಿಜೆಪಿ ಅವರು. ಸರ್, ನಾವು ಎನ್ಕ್ಯಾಶ್ ಮಾಡ್ಕೊಳ್ಳಕ್ಕೆ ಈಗ ಯಾವ ಚುನಾವಣೆನೂ ಬಂದಿಲ್ಲ, ಲೋಕಸಭೆ ಯಾವ ಎನ್ಕ್ಯಾಶು ಮಾಡಬೇಕಾಗಿಲ್ಲ. ಈ ಎಲ್ಲ ಸಮಸ್ಯೆಗಳಿಗೆ ಬೇರೆ ಯಾರು ಕಾರಣ ಅಲ್ಲ, ಕಾಂಗ್ರೆಸ್ ಕಾರಣ ಇಲ್ಲ. ಪಾಪ ಯಾಕ ಐವಾನ್ ಡಿಸೋಜಾ ಅವರು ಅವರ ಮುಖ್ಯಮಂತ್ರಿಗಳನ್ನ ಅಷ್ಟೊಂದು ಅವರು ಡಿಫೆಂಡ್ ಮಾಡ್ಕೊಳಕ್ ಹೋಗ್ತಾರೋ ಗೊತ್ತಿಲ್ಲ. ಶರವಣ ಪಾಪ ಅವರ ಹಣೆ ಬರ ಅವ್ರು ಮಾಡ್ಕೋಬೇಕು, ಆದ್ರೆ ಅವರು ಮದುವೆ ಆದ್ಮೇಲೆ ಮುಗಿತಲ್ಲ, ಮದುವೆ ಆಗಿರೋದ್ರಿಂದ ಮಾಡ್ಕೊಳ್ಳೇಬೇಕು. ಅಲ್ಲ ಸರ್, ಕುಮಾರಸ್ವಾಮಿ ಇವತ್ತೊಂದು ಮಾತಾಡ್ತಾರೆ, ನಾಳೆ ಒಂದು ಮಾತಾಡ್ತಾರೆ. ಕುಮಾರಸ್ವಾಮಿಯ ಎಲ್ಲ ಸಮಸ್ಯೆಗೆ ಕುಮಾರಸ್ವಾಮಿನೇ ಕಾರಣ, ಬೇರೆ ಇನ್ಯಾರು ಕಾರಣ ಅಲ್ಲ ಅದಕ್ಕೆ. ಈಗ ನೋಡಿ, ನಾನು ಸುಮ್ಮನೆ ವಿಷಯ ಗೊತ್ತಾದ ತಕ್ಷಣ ಒಂದು 2 ಪೇಜು ಅವ್ರು ಬರೆದಿರುವಂಥ, ನಾನು ಅವ್ರು ಹೇಳಿರುವಂಥ ಸ್ಟೇಟ್ಮೆಂಟ್ಗಳನ್ನ ರೆಕಾರ್ಡ್ ಮಾಡಿದೆ ಕೂತ್ಕೊಂಡು ಒಂದು 10 ನಿಮಿಷದಲ್ಲಿ. ಮೊದಲನೇದಾಗಿ ಹೇಳಿದ್ರು, ನಮಗೆ ಬಿಜೆಪಿನೂ ಕಾಂಗ್ರೆಸ್ ಇಬ್ರು ಶತ್ರುಗಳು ಅಂತ ಹೇಳಿದ್ರು. ಇಬ್ಬರನ್ನು ಬೈಕೊಂಡು ಹೋದ್ರು. ಕೊನೆಗೆ ಯಾವುದೇ ಕಾರಣಕ್ಕೆ ನಾವು ಕಾಂಗ್ರೆಸ್ ಜೊತೆ ಹೋಗಲ್ಲ ಅಂತಂದ್ರು, ಕಾಂಗ್ರೆಸ್ ಜೊತೆ ಹೋದ್ರು. ನಾವು ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು, ಕೊನೆಗೆ ನಮಗೆ ಬಹುಮತ ಸಿಕ್ಕಿಲ್ಲ, ನಾವೆಲ್ರಿ ಮಾಡಕ್ಕಾಗುತ್ತೆ ಅಂತಂದ್ರು. ಆದ್ರೂ ಮಾಡ್ತೀವಿ ಅಂತ ಹೇಳಿದ್ರಲ್ಲ. ಈಗ ನಮಗೆ ಬಿಜೆಪಿನವ್ರು ಸಹಕಾರ ಕೊಡದೆ ಹೋದ್ರು ಮಾಡ್ತೀವಿ, ಮೋದಿ ದುಡ್ಡು ಕೊಡದೆ ಹೋದ್ರು ಮಾಡ್ತೀವಿ, ನಮಗೆ ಕಾಂಗ್ರೆಸ್ನವ್ರು ಬೇಡ ಅಂದ್ರು ಮಾಡ್ತೀವಿ, ನಾವು ಬಜೆಟ್ ಮಾಡ್ತೀವಿ. ನನಗೆ ಇಲ್ಲಿ ಕಾಂಗ್ರೆಸ್ನವ್ರ ಬಗ್ಗೆ ಮರ್ಯಾದೆನೇ ಇಲ್ಲ ರೀ, ನಾನು ರಾಹುಲ್ ಗಾಂಧಿ ಹತ್ರ ಹೋಗ್ತೀನಿ ಅಂತಂತಂದ್ರು. ಎಲ್ಲವನ್ನೂ ಮಾತುಗಳನ್ನ ಅವರೇ ಆಡಿದ್ರು. ಕಾಂಗ್ರೆಸ್ನವ್ರು ಏನ್ರಿ ಸಾಲ ಮನ್ನಾ ಮಾಡಿರೋದು? ಅವ್ರು ಸಾಲ ಮನ್ನಾ ಮಾಡಿರೋದ್ರಿಂದ 4 ಜನ ಸೊಸೈಟಿ ಸೆಕ್ರೆಟರಿಗಳು ತಿನ್ಕೊಂಡು ಹೋದ್ರು. ಎಲ್ಲ ಭ್ರಷ್ಟಾಚಾರ ನಡೀತು ಅವ್ರು ಮಾಡಿದ್ರಲ್ಲಿ. ಏನ್ರಿ ಆಯ್ತು ಅದರಲ್ಲಿ? ನಾನು ಮಾಡಿ ತೋರಿಸ್ತೀನಿ. ವಿಧಾನಸೌಧದಲ್ಲಿ ಭ್ರಷ್ಟಾಚಾರವೇ ಭ್ರಷ್ಟಾಚಾರ, ವಿಧಾನಸೌಧದಲ್ಲಿ ಇರೋರೆಲ್ಲ ಕಮಿಷನ್ ಏಜೆಂಟ್ಗಳು. ಎಲ್ಲ ಮಾತುಗಳನ್ನು ಆಡ್ಕೊಂಡು ಬರ್ತಾ ಇರೋದು ಅವರೇನೆ. ಇವತ್ತು ಕುಮಾರಸ್ವಾಮಿಗೆ ಆಡಳಿತ ಪಕ್ಷನೂ ಕುಮಾರಸ್ವಾಮಿನೇ, ಕುಮಾರಸ್ವಾಮಿಗೆ ವಿರೋಧ ಪಕ್ಷನೂ ಕುಮಾರಸ್ವಾಮಿನೇ. ಬೇಕಾಗಿಲ್ಲ ಅವ್ರಿಗೆ. ಇಷ್ಟೆಲ್ಲ ಹೇಳ್ಕೊಂಡ್ ಬಂದವ್ರು ಯಾರು? ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಉತ್ತರ ಕರ್ನಾಟಕದ ಬಗ್ಗೆ ಅವ್ರು ಮಾತಾಡ್ಬೇಕಾರೆ ಒಂದು ಸಂಗತಿಯನ್ನು ನೀವು ಬಿಟ್ಬಿಟ್ರಿ ಹೋಗಾರ. ನೀವು ಅವ್ರು ಏನಂತ ಹೇಳಿದ್ರು, ನೀವು ಇವತ್ತು ನಮ್ಮನ್ನು ಕೇಳ್ತಾರಲ್ಲ ಸಾಲ ಮನ್ನಾ ಮಾಡಿ ಅಂತ ಹೇಳಿ ವೋಟ್ ಹಾಕಬೇಕಾದ್ರೆ ನಮಗೆ ನಿಮಗೆ ಕುಮಾರಸ್ವಾಮಿ ನೆನಪು ಬರಲಿಲ್ಲ. ನೋಡಿ, ನಿಮ್ಗೆ ಚುನಾವಣೆ ಬರ್ತಾ ಇಲ್ಲ, ಅಧಿಕಾರ ಬೇಡ ತಾನೆ, ನಿಮ್ಗೆ ಅಧಿಕಾರ ಇಲ್ಲ ತಾನೆ, ಯಾಕೆ ನೀವು ಹೋಮ ಹವನ ಎಲ್ಲ ದೊಡ್ಡ ಮಟ್ಟದಲ್ಲಿ ಯಾತಕ್ಕೋಸ್ಕರ ಮಾಡಿಸ್ತಾ ಇದ್ದೀರಿ?
ಹೇಳ್ಬೇಕಾಗುತ್ತೆ ಇವತ್ತು. ಅಲ್ಲಲ್ಲ, ನೀವು ಅಧಿಕಾರಕ್ಕೋಸ್ಕರ ತರ ಮಾಡಿಸ್ತಾ ಇದ್ದೀರಿ. ವಾಮ ಮಾರ್ಗದಲ್ಲಿ ಬರ್ಬೇಕಂತ ಪ್ರಯತ್ನ ಪಟ್ರಿ, ನಿಮ್ ಕೈಯಲ್ಲಿ ಆಗಿಲ್ಲ. ಇವತ್ತು ಹತಾಶರಾಗಿದ್ದೀರಿ. ನಿಮ್ಗೆ ಏನ್ ಮಾಡ್ಬೇಕು ನಿಮ್ಗೆ ತೋರಿಸ್ತಾ ಇಲ್ಲ. ಇವತ್ತು ರೈತರ ಸಾಲ ಮನ್ನಾ ಮಾಡಿದ್ಯಾರ ಕುಮಾರಸ್ವಾಮಿ ಅವರು, ಆ ಕ್ರೆಡಿಟ್ ಎಲ್ಲ ಅವ್ರಿಗೆ ಹೋಗ್ಬಿಡ್ತಾ ಇದೆ ಅಂತ ಹೇಳಿ ಇವತ್ತು ನಿಮ್ಗೆ ಒಂಥರ ಹೊಟ್ಟೆವರಿ ಶುರುವಾಗಿದೆ. ನಿಮ್ಮ ಆಟಗಳೆಲ್ಲ ನಾವು ನೋಡಿಲ್ವಾ? ನಿಮ್ಮ ಅಧಿಕಾರಾವಧಿಯಲ್ಲಿ ಜನ ನೋಡಿಲ್ವೇನ್ರಿ? ನಮ್ಗೆ ಯಾವ ಹೊಟ್ಟೆ ಯಾವ ತರ 3 ಮುಖ್ಯಮಂತ್ರಿ ಯಾವ ಹೊಟ್ಟೆ ಉರಿ ಇಲ್ಲ. 2 ತಿಂಗಳಾಗಿಲ್ಲ ಕಣ್ರಿ ನಾವು ಅಧಿಕಾರಕ್ಕೆ ಬಂದು. ಅಷ್ಟೊಳಗೆ ಇಷ್ಟೊಂದು ಏನು ಬಂದಂತೆ ಮತ್ತೆ ರೈತರನ್ನ ಎಬ್ಸೋದಂತೆ ಏನೇನು ಅವತಾರಗಳು ಮಾಡ್ತಾ ಇದ್ದಾರೆ ಜನ. ಇವತ್ತು 4 ಸೀಟನ್ನು ಕೊಟ್ಟು ವಿರೋಧ ಪಕ್ಷ ಕೂತ್ಕೊಂಡು ಸರ್ಕಾರ ಕೊಡಿ, ಸಲಹೆ ಕೊಡಿ, 6 ತಿಂಗಳು ಸರ್ಕಾರಕ್ಕೆ ತನ್ನದಾದಂತ ಕೆಲಸ ಮಾಡಕ್ಕೆ ಸಮಯ ಕೊಡಿ, 6 ತಿಂಗಳು. ಅಷ್ಟರೊಳಗೆ ನೀವು ಈ ತರ ಬಂಧನ ಕರೆ ಕೊಡೋದು, ಇನ್ನೊಂದು ಎಬ್ಸೋದು, ಇದೆಲ್ಲ ಒಳ್ಳೇದ? ಇದು ಮಹಾರಾಜ ನಿಮ್ಗೆ ನೈತಿಕತೆ ಇದ್ರೆ ಕೇಂದ್ರ ಸರ್ಕಾರ ನಿಮ್ಗೆ 4 ವರ್ಷ ರಾಜ್ಯದ ಪರವಾಗಿ ಏನ್ರಿ ಧ್ವನಿ ಎತ್ತಿದ್ದೀರಾ? ₹1 ಸಾಲ ಮನ್ನಾ ಮಾಡಕ್ಕೆ ನಿಮ್ಗೆ ತಾಕತ್ತಿತ್ತೇನ್ರಿ? ಹೇಳ್ರಿ ನೋಡೋಣ. ಮಧುಸೂದನ್ ಅವರೇ, ಮಹದಾಯಿ ಬಗ್ಗೆ ಏನೋ ಚರ್ಚೆ ಮಾಡಿದ್ರೇನ್ರಿ? ಆ ಭಾಗದ ಜನಗಳಿಗೆ, ರೈತರಿಗೆ ಎಷ್ಟು ನೋವನ್ನ ಕೊಟ್ಟಿದ್ದೀರಿ. ಬೀದಿಗಳಿಂದ ಹೋರಾಟ ಮಾಡಿದ್ದಾರೆ. ನಿಮ್ಮ ಅಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರು ಬಂದು ಹೇಳಿದ್ರು ಚುನಾವಣೆ ಆದ್ಮೇಲೆ ನಮ್ಗೆ ಅಧಿಕಾರ ಕೊಟ್ರೆ, ಅವ್ರು ಹೇಳಿದ್ರು, ಲಕ್ಷ್ಮಣ್ ಹೇಳ್ಬಿಡ್ತೀನಿ ಕೇಳಿ, ನಮಗೆ ಅಧಿಕಾರ ಕೊಟ್ರೆ ಮಹದಾಯಿ ಅವಕಾಶ ಕೊಡಿ ಅಂತ ಮಧುಸೂದನ್ ಅವರು. ನೀವು ಎತ್ತಿರೋದು ವ್ಯಾಲಿಡ್ ಪಾಯಿಂಟ್ ನೀವು ಎತ್ತಿರೋದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಮಧುಸೂದನ್ ಶರವಣ ಒಂದ್ ನಿಮಿಷ ಮಧುಸೂದನ್ ಇಬ್ರು ಮಾತಾಡಿದ್ರು. ನನ್ನ ಎವನ್ ಡಿಸೂಜ್ ಅವರೇ, ಚುನಾವಣೆಗೆ ಮೊದಲು ಕುಮಾರಸ್ವಾಮಿ ಹೇಳಿದ್ದು ಈಗಲೂ ಕನ್ನಡ ನನಗೆ ನೆನಪಿದೆ ನೋಡಿ. ನನ್ನ ಸರ್ಕಾರ ವಿಧಾನಸೌಧದಲ್ಲಿ ಜನರ ಸರ್ಕಾರ, ಯಾವುದೇ ಬ್ಯಾರಿಕೇಡ್ ಇರಲ್ಲ, ಯಾವುದೇ ಗೇಟ್ಗಳಿರಲ್ಲ, ಎಲ್ಲ ಕಿತ್ತು ಬಿಸಾಕ್ತೀನಿ ಅಂತ ಹೇಳಿದ್ರು. ಇವತ್ತು ವಿಧಾನಸೌಧ ಸುತ್ತಮುತ್ತ ಸಂಪೂರ್ಣ ಬ್ಯಾರಿಕೇಡು. ಇವತ್ತು ಮೀಡಿಯಾದವರು ಕೂಡ ಸಂಪೂರ್ಣವಾಗಿ ಹೊರಗಡೆ ಗೇಟ್ ಹತ್ರನೇ ಇವತ್ತು ಪಾಸ್ ಮಾಡ್ತಾರೆ. ಇವತ್ತು ಪಬ್ಲಿಕ್ ಹೋಗ್ತಕ್ಕಂಥ ದಲ್ಲಾಳಿಗಳಿದ್ದಾರೆ ಅಂತಂದ್ರೆ ಹೇಳ್ತಾರೆ. ಅದು ವಿಧಾನಸೌಧದಲ್ಲಿ ದಲ್ಲಾಳಿಗಳನ್ನ ಕಂಟ್ರೋಲ್ ಮಾಡಕ್ ಹೋಗ್ಬಿಟ್ಟು ಪಬ್ಲಿಕ್ ನೀವು ಕಂಟ್ರೋಲ್ ಮಾಡ್ತೀರಾ? ನೀವು 200 ಜಾಗದಲ್ಲಿ 400 ಜನ ಪೊಲೀಸರು ಹಾಕ್ತೀರಾ? ನೀವು ಹೇಳಿದ್ದೇನು? ಜನರ ಸರ್ಕಾರ, ಯಾರು ಬೇಕಾದ್ರೂ ಬರ್ಬೋದು ವಿಧಾನಸೌಧಕ್ಕೆ. ವಿಧಾನಸೌಧ ದಲ್ಲಾಳಿಗಳು ಓಡಾಡ್ತಾ ಇದಾರೆ ಅಂತಂದ್ರೆ ಜನಗಳನ್ನ ಓಡಾಡಿಸಕ್ಕೆ ನಿಮ್ಗೆ ಏನು ತೊಂದರೆ ಆಗಿದೆ ಕುಮಾರಸ್ವಾಮಿ ಅವರೇ? ಕೆಲವು ಹೋಗಾರಿಗೂ ಹಾಗೆ ಆಗ್ತಾ ಇಲ್ಲ. ಇವತ್ತು ನಾನು ವಿಧಾನಸೌಧದಲ್ಲಿ ಇದ್ದೆ. ನಾನು ಪರಮೇಶ್ವರ್ ಅವ್ರನ್ನ ಗೃಹ ಸಚಿವರನ್ನ ಮೀಟ್ ಮಾಡಿದ್ದೆ, ಡೆಪ್ಟಿ CM ಅವ್ರನ್ನ. ನಾನು ಅವ್ರಿಗೆ ಕೇಳಿದೆ, ಪತ್ರಕರ್ತರನ್ನ ಯಾಕೆ ಒಳಗೆ ಬಿಡ್ತಾ ಇಲ್ಲ, ಅದು ಏನದು ಕಾಂಟ್ರವರ್ಸಿ ಬರ್ತಾ ಇದೆ, ಈ ಬಗ್ಗೆ ತಾವು ಏನ್ ಮಾಡಿ. ಎಸ್ ಕ್ಲಿಯರ್ಲಿ ಸೆಡ್ ನೋ, ವಿ ಹ್ಯಾವ್ ನಾಟ್ ರಿಸ್ಟ್ರಿಕ್ಟೆಡ್ ದಮ್ ಟು ಕಮ್ ಇನ್ ಸೈಡ್. ಮಾಡೇ ಇಲ್ಲ. ಆದರೆ ಟ್ರಾನ್ಸ್ಫರ್ ಸಮಯ ಆಗಿರುವುದರಿಂದ ಸಾಕಷ್ಟು ಜನ ಬಂದು ಕಾರಿಡಾರ್ ನಿಮ್ಮ ಪ್ರಕಾರ ಪತ್ರಕರ್ತರು ಟ್ರಾನ್ಸ್ಫರ್ ಮಾಡ್ತಾರೆ, ಅವರು ಏನಾದ್ರು ವ್ಯವಹಾರ ಮಾಡ್ತಾರಂತ? ನಥಿಂಗ್ ಇಸ್ ಲೈಕ್ ದಟ್. ದೇ ವಿಲ್ ಬಿ ಗಿವನ್ ಆಲ್ ಪ್ರೊಟೆಕ್ಷನ್ ಅಂಡ್ ದೇ ವಿಲ್ ಬಿ ಅಲೌಡ್ ಟು ಕಮ್ ಅರೌಂಡ್ ದಿ ವಿಧಾನಸೌಧ. ಮತ್ತೆ ಮಂತ್ರಿಗಳನ್ನ ಭೇಟಿ ಮಾಡಿ, ಇಲ್ಲ ಆರಂಭದಲ್ಲಿ ಅವ್ರಿಗೆ ಒಂದು ರೂಮ್ ಮಾಡ್ತೇವೆ, ಅಲ್ಲೇ ಬಂದೆಲ್ಲ ಪ್ರಶ್ನೆ ಕೊಡ್ತಾರೆ, ಅಲ್ಲೇ ಮಿನಿಸ್ಟರ್ ಮಾತಾಡ್ತಾರೆ. ಅಲ್ಲ ಭದ್ರತೆ, ಮೊದಲು ಭದ್ರತೆ ಇಲ್ವಾ? ಅಲ್ಲ ಮೊದಲು ಭದ್ರತೆ ಇತ್ತಲ್ಲ ಶರವಣ ಅವರೇ, ಮೊದಲು ಭದ್ರತೆ ಇಲ್ಲ. ನಾನು 18 ಅಲ್ಲ ಶರವಣ ಅವರೇ, ನಿಜವಾದ ಫಲಾನುಭವಿಗಳು ಯಾರಿದ್ದಾರೆ ಅವರಿಗೆ ಸರ್ಕಾರದ ಸವಲತ್ತುಗಳು ಸಿಗಬೇಕು. ಹೌದು. ಇವತ್ತು ಯಾರು ಮೊದಲು ಯಾವ ಸರ್ಕಾರದಲ್ಲಿ ಸವಲತ್ತು ಸಿಗ್ತಿಲ್ವಾ? ಯಾವ ಸರ್ಕಾರ ಜನ ಹೋಗ್ತಿರ್ಲಿಲ್ವಾ? ಯಾವ ಆಸೆಗಳನ್ನ ಕೊಟ್ಟರು ಸಹ ನೀವು ಯಾರದೇ ಸರ್ಕಾರ ಬಂದ್ರು ವಿಧಾನಸೌಧದಲ್ಲಿ ದಲ್ಲಾಳಿಗಳನ್ನ ಕಂಟ್ರೋಲ್ ಮಾಡಕ್ಕಾಗಲ್ಲ. ಮಾಧ್ಯಮಗಳಿಗೆ ಎಲ್ಲಿ ಕೂಡ ನಿರ್ಬಂಧ ಮಾಡಿಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ತಪ್ಪು ಸಂದೇಶ ಹೋಗೋದು ಬೇಡ. ಮಾಧ್ಯಮಗಳಿಗೆ ಕುಮಾರಸ್ವಾಮಿ ಹೇಳಿರೋದು ಆಮೇಲೆ ಹೇಳಿದ್ಮೇಲೆ ಫ್ರೀ ಮಾಡಿರೋದು, ಆಮೇಲೆ ಫ್ರೀ ಮಾಡಿರೋದು ಆರಂಭದಲ್ಲಿ ಹೇಳಿ ಆಮೇಲೆ ನೋಡಿದ್ರು, ಟೆಸ್ಟ್ ಮಾಡಿದ್ರು. ಆಗಲ್ಲ, ಯಾವ್ದೋ ಟೆನ್ಷನ್ ಏನೋ ಕೇಳ್ತೀರಿ, ನಾನು ಏನೋ ಮಾತಾಡಬಾರ್ದು, ಮತ್ತೆ ನಿಮ್ಗೆ ತೊಂದರೆ ಮಾತಾಡಬಾರ್ದು. ಹೋಗ್ತಾ ಇದೆ, ಅದನ್ನ ಕೆಲವು ತಿರ್ಚಿ ನೀವು ಮಾಧ್ಯಮ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಉತ್ತರ ಕರ್ನಾಟಕ ಜನ ಕೇಳ್ತಾ ಇದ್ರೆ, ಉತ್ತರ ಕರ್ನಾಟಕ ಜನಕ್ಕೆ ನನ್ನ ಹೆಸರು ಕೇಳ್ತಾ ಇದ್ರೆ, ಕರ್ನಾಟಕದಲ್ಲಿ ಕೂಡ ಅವರು ಮಾಡಿರತಕ್ಕಂಥ ಈಗ ಎಲ್ಲವೂ ಕೂಡ ನಿರ್ಬಂಧ ಮಾಡಬೇಕು, ನಿಯಂತ್ರಣ ಮಾಡಬೇಕು, ಅವಶ್ಯಕತೆ ಖಂಡಿತ ಇಲ್ಲ. ಸಮಾಜದಲ್ಲಿ ಕೂಡ ಜವಾಬ್ದಾರಿ ಇದೆ. ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ, ಮಾಧ್ಯಮಾಂಗ, ನೀವು 4ನೇ ಕಣ್ಣಿದ್ದಕ್ಕೆ ದಯಮಾಡಿ ನಿಮ್ಗೂ ಜವಾಬ್ದಾರಿ ಇದೆ. ಯಾವತ್ತೂ ಜವಾಬ್ದಾರಿ ಇರೋದಕ್ಕೆ ಕೇಳ್ತಾರಂತ ನಾನು.
ಕುಮಾರಸ್ವಾಮಿ ಅವರು ಚುನಾವಣೆಯಲ್ಲಿ ಹೇಳಿದ್ರು, ನನ್ನ ಸರ್ಕಾರ ಜನರ ಸರ್ಕಾರ, ನನ್ನ ಸರ್ಕಾರಕ್ಕೆ ಯಾವುದೇ ಗೇಟ್ಗಳಿರಲ್ಲ, ಗೋಡೆಗಳಿರಲ್ಲ ಅಂತ ಹೇಳಿದ್ರು. ಹೇಳಿದ್ದು ಫ್ಯಾಕ್ಟ್. ಈಗ ಆದರೆ ಇವತ್ತು ಮಾಡಿರ್ತಕ್ಕಂಥ ಸೆಕ್ಯೂರಿಟಿ, ಹಿಂದೆನೂ ಕೂಡ ಏಜೆಂಟ್ರು ಇದ್ದಾರೆ, ದಲ್ಲಾಳಿಗಳಿದ್ದಾರೆ, ಈಗಲೂ ಇರ್ತಾರೆ, ಮುಂದೆನೂ ಇರ್ತಾರೆ. ನೀವು 100ಕ್ಕೆ 100 ದಲ್ಲಾಳಿ ತೆಗಿಯೋಕ್ಕಾಗಲ್ಲ. ಆದರೆ ಪ್ರಶ್ನೆ ಇರ್ತಕ್ಕಂಥದ್ದು, ಒಬ್ಬ ಜನರ ಪರವಾಗಿರ್ತಕ್ಕಂಥವ್ರು, ಜನರನ್ನ ನೀವು ಅವ್ರ ಕಷ್ಟ ಸುಖ ಅಂತ ಬಂದಾಗ ಫ್ರೀ ಇರಬೇಕು. ನೀವು 10 ಕಡೆ ಸೆಕ್ಯೂರಿಟಿ ಮಾಡಿದ್ರೆ ಹೆಂಗ್ ಒಳಗೆ ಹೋಗಕ್ಕೆ ಪೊಲೀಸ್ ಬಿಡ್ತಾ ಒಂದು, ಅದು ಡಿಬೇಟ್ ಪ್ರಶ್ನೆ ಇಲ್ಲ ಹತ್ರದು. ಈಗ ನೀವು ಹೇಳ್ತಾ ಇದ್ರಿ ಇಲ್ಲ ಅಂತ ಹೇಳ್ತಿರಲ್ಲ, ನಿಮ್ಮ ಅಧ್ಯಕ್ಷರು ರಿಯಾಕ್ಟ್ ಮಾಡಿದ್ರು, ಅನೇಕರು ಈಗ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ರು, ಆಮೇಲೆ ಚೇಂಜ್ ಮಾಡ್ಕೊಂಡಿದ್ದಾರೆ. ಆರಂಭದಲ್ಲಿ ಹೇಳಿದ್ದೆ ಬೇರೆ, ಈಗ ಚೇಂಜ್ ಆಗಿದೆ. ಓಕೆ, ನಾವು ವೆಲ್ಕಮ್ ಮಾಡ್ತೀನಿ. ಪ್ರಶ್ನೆ ಇರ್ತಕ್ಕಂಥದ್ದು, ಇವರು ಕುಮಾರಸ್ವಾಮಿ ಮಾತಾಡಿದ್ದು ಯಾವುದು ಕೂಡ ಮಾಧ್ಯಮ ಜೊತೆ ಮಾತಾಡಿದ್ದಲ್ಲ, ಎಲ್ಲ ಸಭೆಗಳಲ್ಲಿ ಮಾತಾಡಿದ್ದು. ಅಲ್ಲಿ ಯಾರು ಮಾಧ್ಯಮದಲ್ಲಿ ನಿಮಗೆ ಲೋಗ ಹಿಡಿದಿಲ್ಲ. ಅವ್ರ ಸಭೆಯಲ್ಲಿ ಮಾತಾಡಿದ್ದು ನಾನು ಯಾರು ಹಂಗಲ್ಲಿಲ್ಲ, ನಾನು ಅವ್ರು 6 ಕೋಟಿ ಜನರ ಹಂಗಲ್ಲಿಲ್ಲ ಅನ್ನೋದೊಂದು ಮಾತಾಡಿದ್ದು ಫಂಕ್ಷನಲ್ಲೇ. ನಿನ್ನ ಚನ್ನಪಟ್ಟ ಸಮಾವೇಶದಲ್ಲಿ ಮಾತಾಡಿದ್ದು ಫಂಕ್ಷನಲ್ಲೇ ಮಾತಾಡಿದ್ದು. ಉತ್ತರ ಕರ್ನಾಟಕದವರು ನಾನು ಕೇಳ್ತಾರೆ ಜೋರಾಗಿ, ಕೊಪ್ಪಳದಲ್ಲಿ ನನ್ನ ಕುಮಾರಸ್ವಾಮಿ ನೆನೆಸ್ಗಳಲ್ಲಿ ಇವರು ಓಟ್ ಹಾಕಲಿಲ್ಲ ಅಂತ, ಅದನ್ನು ಕೂಡ ಫಂಕ್ಷನಲ್ಲಿ ಮಾತಾಡಿದ್ದು. ಆಮೇಲೆ ಲೋಕಸಭೆಯವರು ಕೂಡ ನನ್ನನ್ನು ಟಚ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದು ಕೂಡ ಫಂಕ್ಷನಲ್ಲೇ. ಯಾರು ಕೂಡ ಮೀಡಿಯಾದವರು ಹೋಗ್ಬಿಟ್ಟು ಅವ್ರು ಲೋಗ ಹಿಡಿದು ಬೈಟ್ ಕೇಳಿಲ್ಲಲ್ಲ. ಸೊ ನೀವೇ ಮಾತಾಡ್ತಾ ಇದ್ರಿ, ನೀವೇ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ಕೊಳ್ತೀರಿ, ಆಮೇಲೆ ಸಮರ್ಥನೆ ಮಾಡ್ಕೊಳ್ತೀರಿ. ಕಣ್ಣೀರ್ ಹಾಕಂತ ನಾವ್ ಹೇಳಿದ್ವಾ? ಕೇಳಿದ್ರು ಕೂಡ ಅದು ತಪ್ಪು ಅಂತ ನಾವು ಹೇಳಕ್ ಬರೋದಿಲ್ಲ. ಇವತ್ತು ಕುಮಾರಸ್ವಾಮಿ ಅವರು ತಾವು ಅದನ್ನು ಪದೇ ಪದೇ ಅದನ್ನೇ ಮನಸ್ಸಿನ ಭಾವನೆಗಳನ್ನು ಹೇಳುವ ಅವಕಾಶಗಳಿಲ್ವಾ? ಜನರ ಕಣ್ಣು ಒರೆಸ್ರಿ ನೀವು, ನೀವೇ ಕಣ್ಣೀರ್ ಹಾಕ್ತೀರಿ. ಅವ್ರು ಏನ್ ಹೇಳಿದ್ರು ನೋಡಿ, ನನಗೆ ಸಂಪೂರ್ಣವಾದ ಬಹುಮತ ಇಲ್ಲ, ಅದು ಫ್ಯಾಕ್ಟ್ ಅಲ್ಲ, ದೇಶಕ್ಕೆ ಗೊತ್ತಿದೆ ಅಲ್ಲ ಅದು. ನಾನು ಸಮ್ಮಿಶ್ರ ಸರ್ಕಾರ, ಹೌದು, ಅದರ ಇತಿಮಿತಿ ಗೊತ್ತಿದೆ ಅಲ್ವಾ? ಅದು ಇತಿಮಿತಿ ಗೊತ್ತಿದೆ ಅಲ್ವಾ? ನನ್ನ ಹಾಸಿಗೆ ಇದೆ, ಅಷ್ಟು ಕಾಳಜಿ ಹಾಕ್ಬೇಕು ಗೊತ್ತಿದೆ ತಾನೆ. ಅವ್ರು ಹೇಳಿದ್ದಾರೆ. ಮತ್ತೆ ಓನ್ಲಿ 2 months ಆಗಿರ್ತಕ್ಕಂಥದ್ದು. ಯು ಗೋ ಸಮ್ ಟೈಮ್, ಸಮಯ ಕೊಡಿ, ನಾನು ಮಾಡಿ ತೋರಿಸ್ತೀನಿ. ನೀವು ಬಿಡ್ತಾ ಇಲ್ಲ, ನೀವೇ ಬಿಡ್ತಾ ಇಲ್ಲ. ನೀವು ಮಿತ್ರ ಪಕ್ಷಗಳಲ್ಲೇ ಸಮಸ್ಯೆ ಇರೋದು. ನೀವು ರಿಯಲ್ ಫ್ರೆಂಡ್ಸ್ ಆಗಿ ಉಳ್ಕೊಂಡಿಲ್ಲ, ಸುಮ್ಮನೆ ಚುನಾವಣೆ ಬರಲಿ ಅಷ್ಟೇ. ಲೋಕಸಭೆಗೆ ಇದುವರೆಗೆ ಕುಮಾರಸ್ವಾಮಿ ಅವರು ಏನ್ ಕೆಲಸ ಮಾಡಿದಾರೋ ಅದಕ್ಕೆ ಕಾಂಗ್ರೆಸ್ ಸಂಪೂರ್ಣವಾಗಿ ಎಂಡೋಸ್ ಮಾಡಿದೆ. ಈಗ ಉತ್ತರ ಕರ್ನಾಟಕ ಹೇಳಿಕೆಗೆ ಎಂಡೋಸ್ ಮಾಡಿಲ್ಲ, ಉತ್ತರ ಕರ್ನಾಟಕ ಹೇಳಿಕೆ ಗೊತ್ತಿಲ್ಲ, ನಿಮ್ಮ ಅಧ್ಯಕ್ಷರು ಹೇಳಿದ್ರೆ ಡಿಸಿಎಂ ಹೇಳಿದಂಗೆ ಸಂಬಂಧ ಇಲ್ಲ. ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಅಂತ ರಾಜ್ಯದಲ್ಲಿ ಇಲ್ವೇ ಇಲ್ಲ. ನಾವು ಅಖಂಡ ಕರ್ನಾಟಕದ 6.5 ಕೋಟಿ ಜನರ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು. ಅದು ಹೇಳ್ಬೇಕಾಗಿತ್ತು. ಈಗ ಚುನಾವಣೆಯಲ್ಲಿ ಅನೇಕ ಜನ ಚುನಾವಣೆ 3 ಸಲ ಸೋತಿರ್ತಾರೆ. ಹಾಗಂತ ಹೇಳ್ಬಿಟ್ಟು ಅವರು ಜನರನ್ನು ಬಯಕಾಗತ್ತಾ? ಜನ ಅಕ್ಸೆಪ್ಟ್ ಮಾಡಿಲ್ಲ. ಕೆಲವರು ಸೋತಿರ್ತಾರೆ. ಈಗ ನಾನೊಂದು ಬ್ರೇಕ್ ತೊಗೊಳ್ತೀನಿ. ಯಾಕಂದ್ರೆ ನಿಜಲಿಂಗಪ್ಪನವರು ಅದೇ ಜಿಲ್ಲೆಯ ಹೊಸದುರ್ಗದಲ್ಲಿ ನಿಂತಾಗ ಆ ಜಿಲ್ಲೆಯ ಜನರ ಮೇಲೆ ಸಿಟ್ಟಿತ್ತು, ಅಂದ್ರೆ ತಾಲೂಕಿನ ಸಿಟ್ಟು. ಬೇರೆ ಕಡೆ ಗೆಲ್ತಾರೆ. ಚುನಾವಣೆ ಪ್ರಜಾಪ್ರಭುತ್ವದಲ್ಲಿ ಹಾಗೇನೆ ಅನೇಕ ರಾಮಕೃಷ್ಣ ಹೆಗಡೆ ಬಾಗಲಕೋಟೆ ಹೋಗಿ ನಿಂತು ಸೋಲ್ತಾರೆ. ಇದೇ ಸಿದ್ದರಾಮಯ್ಯವರು ಕೊಪ್ಪಳಕ್ಕೆ ಹೋಗಿ ನಿಂತು ಲೋಕಸಭೆಯಲ್ಲಿ ಸೋಲ್ತಾರೆ. ಸೊ ಮೈಸೂರಲ್ಲಿ ಅದು ಈ ಚುನಾವಣೆಯಲ್ಲಿ ಹೋಗುತ್ತಾ? ಹಾಗಂತ ಹೇಳ್ಬಿಟ್ಟು ನಾವು ಜನರನ್ನ ನಾವು ಏನು ಅನ್ನಕ್ಕಾಗಲ್ಲ. ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಸೋಲು ಗೆಲುವು ಒಂದೇ. ಆದರೆ ಸಿದ್ದರಾಮಯ್ಯನವರ ಅವಾಗಿನ ಸರ್ಕಾರ ಏನಂದ್ರೆ ಅದು ಸಂಪೂರ್ಣ ಮೆಜಾರಿಟಿ ಇರೋದು. ಕುಮಾರಸ್ವಾಮಿ ಅವ್ರದ್ದು ಈಗ ಮೈತ್ರಿ ಸರ್ಕಾರ. ಸೊ ಅವರಿಗೆ ಗೊತ್ತಿದೆ ಇತಿಮಿತಿಗಳು. ಹಾಗಿರುವಾಗ ಈಗ ಹಗ್ಗದ ಮೇಲ್ನಡಿಗೆ ಪರಮೇಶ್ವರದ್ದು ಸೇಮ್ ಇದೆ, ಕುಮಾರಸ್ವಾಮಿ ಅವರು ಸೇಮ್ ಇದೆ. ಅವ್ರು ಒಂದೊಂದು ಮಾತುಗಳು ಕೂಡ ಮಾತು ಕಮ್ಮಿ ಮಾಡಿ ಸಿಎಂ ಗೋಮಸೂದನವರೇ 3 ಸ್ಟೇಟ್ಮೆಂಟ್. ಈಗ ಕುಮಾರಸ್ವಾಮಿ ಅವರ ಪರವಾಗಿ ಜನತಾದಳ ಇರ್ಬೋದು, ದೋಸ್ತಿ ಪಕ್ಷವಾದಂಥ ಕಾಂಗ್ರೆಸ್ನವ್ರು ಏನೇ ಡಿಫೆಂಡ್ ಮಾಡ್ಕೊಳ್ಳಿ, 3 ಸ್ಟೇಟ್ಮೆಂಟ್ ನಿಮ್ಮ ಮುಂದೆ ಹೇಳ್ಬಿಡ್ತೀನಿ. 15 ದಿನಗಳಲ್ಲಿ ಋಣಮುಕ್ತ ಪತ್ರ ಕೊಡ್ತೀನಿ ಅಂತೇಳಿ ರೈತರ ಸಭೆಯಲ್ಲಿ ಹೇಳಿದ್ರು. ಒಂದು ಓಕೆ. ಜಮೀರ್ ಹೇಳಿಕೆ ಏನು ಕೊಟ್ಟರು ಗೊತ್ತಾ? ನನ್ನ ಇಲಾಖೆಗೆ ಸಂಬಂಧಪಟ್ಟಂತ ಅಕ್ಕಿಯನ್ನು 5 kg ಮಾಡೋದ್ರ ಬಗ್ಗೆ ನನ್ನ ಜೊತೆ ಸಿಎಂ ಚರ್ಚೆ ಮಾಡಿಲ್ಲ, ಅಧಿಕಾರಿಗಳು ಚರ್ಚೆ ಮಾಡಿಲ್ಲ ಅಂತ ಹೇಳಿದ್ರು. ಆನಂತರ ಕುಮಾರಸ್ವಾಮಿ ಏನು ಹೇಳಿದ್ರು? ಅವತ್ತೇ ರಾತ್ರಿ ಜಮೀರ್ ಹೇಳಿಕೆಗೂ ನನಗೂ ಸಂಬಂಧ ಇಲ್ಲ ಅಂದ್ರು. ಓಕೆ. ಅದಾದ ನಂತರ ಫ್ರೀ ಬಸ್ ಪಾಸ್ ಕೊಡ್ತೀನಿ ಅಂತ ನಾನೆಲ್ಲರೂ ಹೇಳಿದ್ದೀನಿ ನಿಮಗೆ, ಎಲ್ಲ ಸಬ್ಸಿಡಿ ಕೇಳ್ತಾ ಅದನ್ನು ಕೊಡೋಕ್ಕಾಗತ್ತಾ ಅಂತಂದ್ರು. ಯಾಕಂದ್ರೆ ಫ್ರೀ ಬಸ್ ಪಾಸ್ ಅನ್ನುವಂಥದ್ದು ಕಾಂಗ್ರೆಸ್ನ ಪ್ರಣಾಳಿಕೆ. ಸೊ ಈ ರೀತಿ ಹೇಳಿಕೆಗಳು ಅವರವರೇ ಕೊಡ್ತಾ ಇರೋದ್ರಿಂದ ಇಲ್ಲಿ ಬೇರೆಯವ್ರದ್ದೇನು ಕೊಡೋದೊಳ ವ್ಯವಹಾರ ಏನಿಲ್ಲ, ಅವ್ರದೇ ಇದು ಸಮಸ್ಯೆ ಇರೋದು ಮಸೂದನ್. ಸರ್, ಇವತ್ತು ನಾನು ಹೇಳ್ತಾ ಇದ್ದೀನಿ, ಈಗ ಅವರು ತಿರುಪತಿಗೆ ಹೋಗೋದಕ್ಕಿಂತ ಮುಂಚೆ ನಿನ್ನೆ ಒಂದು ಸ್ಟೇಟ್ಮೆಂಟ್ನ ಮಾಡಿದ್ದಾರೆ. ಅವರು ನಾನು 53,000 ಕೋಟಿ ರೂಪಾಯಿಗಳನ್ನ ಮನ್ನಾ ಮಾಡ್ತಾ ಇದ್ದೇನೆ, ರೈತರ ಎಲ್ಲ ಸಾಲವನ್ನು ಮನ್ನಾ ಮಾಡ್ತಾ ಇದ್ದೇನೆ. ನಾನು ನಮ್ಮ ಚೀಫ್ ಸೆಕ್ರೆಟರಿ ಎಲ್ಲ ಬ್ಯಾಂಕ್ ಮ್ಯಾನೇಜರ್ಗಳ ಜೊತೆ ಮಾತಾಡಿದ್ದಾರೆ, ಎಲ್ಲವೂ ಸಹ ತೀರ್ಮಾನ ಆಗೋಗ್ಬಿಟ್ಟಿದೆ, ಎಲ್ಲವನ್ನೂ ಸಹ ನಾವು ರೈತರಿಗೆ ಬೇಬಾಕಿ ಪತ್ರವನ್ನು ಕೊಡ್ತೇವೆ, ಮತ್ತು ಈ ವರ್ಷಕ್ಕೆ ಅವ್ರಿಗೆಲ್ರಿಗೂ ಸಹ ಹೊಸ ಕ್ರಾಪ್ ಲೋನ್ನ ಕೊಡಿಸ್ತೇನೆ ಅಂತ ಇತ್ತೀಚೆಗೆ ಹೇಳಿದ್ದಾರೆ. ಇವತ್ತು ನಾನು ನಿಮ್ಮ ಮುಂದೆ ಹೂಗಾರ್ ನೀವು ಬರೆದಿಟ್ಕೊಳ್ಳಿ ಹೇಳ್ತಾ ಇದ್ದೀನಿ, ಈ ಸ್ಟೇಟ್ಮೆಂಟ್ಗೋಸ್ಕರವಾಗಿ ಮತ್ತಿನ್ನೊಂದ್ಸರಿ ಅವ್ರು ಅಳಬೇಕಾಗುತ್ತೆ. ಅವ್ರ ಕೈಯಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಮಹಾರಾಷ್ಟ್ರದಲ್ಲಿ, ಉತ್ತರ ಪ್ರದೇಶದಲ್ಲಿ, ಯಾವ ರಾಜ್ಯದಲ್ಲೂ ಸಹ ಇವರು ಹಣವನ್ನು ತೀರಿಸೋದಕ್ಕೆ
ನಿಮ್ಮ ನಾಯಕರು ಅಂದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಇನ್ನೊಂದ್ಸಲ ಆಗ್ಬೇಕಾಗುತ್ತೆ ಸಾಲ ಮನ್ನಾ ಬಗ್ಗೆ ಅಂತ ಹೇಳಿ. ನಾನು ಹೇಳೋದನ್ನ ಕೇಳಿ ನೀವು. ಒಂದ್ ನಿಮಿಷ ಮಧುಸೂದನ್ ಅವರೇ, ಒಂದ್ ನಿಮಿಷ. ಅವರು ಕಣ್ಣೀರಿಗೆ ಹೇಳಿದ್ರೆ ಪೂರ ಕೇಳಿಸ್ಕೋಬೇಕು ನೀವು, ಪೂರ ಕೇಳಿಸ್ಕೋಬೇಕು. ಮಧ್ಯೆ ಮಾತಾಡಬಾರ್ದು. ಆಯ್ತು ಹೇಳಿ, ನಾನು ಹೇಳಿದ್ದೀನಿ ಪೂರ್ಣ ಕೇಳಿಸ್ಕೊಳ್ಳಿ. ಹೇಳಿ. ಉತ್ತರ ಪ್ರದೇಶದಲ್ಲಾಗ್ಬೋದು, ಪಂಜಾಬ್ನಲ್ಲಾಗ್ಬೋದು, ಮಹಾರಾಷ್ಟ್ರದಲ್ಲಾಗ್ಬೋದು, ರಾಜಸ್ಥಾನದಲ್ಲಾಗ್ಬೋದು, ಬಜೆಟ್ ನಿಂದ ರಾಜ್ಯ ಸರ್ಕಾರ ಹಣವನ್ನ ಬ್ಯಾಂಕ್ಗಳಿಗೆ ವರ್ಗಾವಣೆ ಮಾಡಿದ್ದಾರೆ. ವರ್ಗಾವಣೆ ಮಾಡದ ರೀತಿಯಲ್ಲೇನೆ ಎಷ್ಟೆಷ್ಟು ಆ ವರ್ಷ ವರ್ಗಾವಣೆ ಮಾಡಿದ್ಯೋ ಅಷ್ಟೆಷ್ಟು ಬೇಬಾಕಿ ಪತ್ರಗಳನ್ನ ಅಲ್ಲ ಕಣ್ಣೀರ್ ಹಾಕ್ಬೇಕಂತ ಕೇಳ್ತಾ ಇದ್ದೀರಿ. ಬೇಬಾಕಿ ಪತ್ರವನ್ನ ಸಂಬಂಧ ಕಣ್ಣೀರಿಗೆ ಸಂಬಂಧ ಕೊಟ್ಟುಬಿಟ್ಟು ನೀವೇನು ಪ್ರಿಡಿಕ್ಟ್ ಮಾಡ್ತಾ ಇದ್ರಿ ಅಂತ ವರ್ಷದಲ್ಲಿ ಬಿಜೆಪಿ ಪ್ರಿಡಿಕ್ಷನ್ ಏನು ಅಂತ ಅನ್ನೋದನ್ನ ಯಾವ ಬ್ಯಾಂಕ್ನವರು ಒಪ್ಕೊಳ್ಳೋದಿಲ್ಲ. ಅಲ್ಲ ಅವ್ರು ಸರ್ಕಾರ ಮಾತುಕತೆ ನಡೆಸ್ತಾ ಇದ್ರು ಬಿಡಿ. ಅಲ್ಲ ನಿಮ್ ಪ್ರಿಡಿಕ್ಷನ್ ಏನು? ಇನ್ನೊಂದ್ಸಲ ಕಣ್ಣೀರ್ ಹಾಕ್ಬೇಕಂತ ಸತ್ಯಗಳು ಅವ್ರು ಹೇಳುವಂತ ಕಷ್ಟದಲ್ಲಿರತಕ್ಕಂತ ಬಡವರು ಬಗ್ಗರು ಬಂದಾಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಿಗೆ ಹಿಂದೆ ವಿರೋಧ ಪಕ್ಷದಲ್ಲಿ ಇದ್ದಾಗ ಕೂಡ ಅವರು ಆಟೋಮೆಟಿಕ್ ಕಣ್ಣಲ್ಲಿ ನೀರು ಬಂದ ಅವ್ರ ಹತ್ರದಿಂದ ನಾನು ನೋಡಿದ್ದೀನಿ. ಹಾಗಂತೇಳಿ ಅಷ್ಟೊಂದು ಆಸೆ ಇದೆಯಾ ಇನ್ನೊಂದ್ಸತಿ ಕಣ್ಣೀರ್ ಹಾಕ್ಬೇಕು ಅಂತ ಹೇಳಿ? ದಯಮಾಡಿ ಅವ್ರು ಕಣ್ಣೀರ್ ಹಾಕೋದಕ್ಕೆ ರಾಜಕೀಯ ಬೆರೆಸ್ಬೇಡಿ, ಹೇಳ್ತೀನಿ ಕೇಳಿ. ಅವರು ಇವತ್ತು ಅವ್ರ ಭಗವಂತನ ಆಶೀರ್ವಾದದಿಂದ ರೈತರ ಸಾಲ ಮನ್ನಾ ಮಾಡೋ ವಿಚಾರದಲ್ಲಿ ದೃಢವಾದ ನಿರ್ಧಾರ ತಗೊಂಡಿದ್ದಾರೆ. ನೀವ್ಯಾಕೆ ಮಾಡಿಲ್ಲ ಹೇಳಿ? ನಿಮ್ಮ ಕೇಂದ್ರ ಸರ್ಕಾರದಿಂದ ₹1 ನಿಮ್ ಕೈ ತರಕ್ ಆಯ್ತಾ ಇದ್ರಿ? ನಿಮ್ಗೆ ಯೋಗ್ಯತೆ ಇದೆಯೇನ್ರಿ? ಹೇಳ್ರಿ ಬಿಜೆಪಿ ಅವ್ರು, ನೀವ್ ಹೇಳ್ಬೇಕಾಗುತ್ತೆ. ಇವ್ರು ಮಾಡಿದಾರೆ ಅಂದ್ರೆ ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕು. ಮತ್ತೊಮ್ಮೆ ಕಣ್ಣೀರ್ ಹಾಕ್ತಾರೆ ಅಂತ ಹೇಳಿ ಬಯಸ್ತೀರೇನ್ರಿ? ನಿಮ್ಮ ಬಯಕೆ ಅಷ್ಟೇನಾ ಮಧುಸೂದನ್ ಅವರೇ? ನಿಮ್ಮ ಬಯಕೆ ಅಷ್ಟೇನಾ ಹೇಳಿ? ಬಹುಶಃ ಅವರು ಪಾರ್ಟಿ ಕಚೇರಿಯಲ್ಲಿ ಜೆಪಿ ಭವನದಲ್ಲಿ ನಮ್ಮ ಕುಟುಂಬ ಸರ್ಕಾರದಲ್ಲಿ ಏನು ಆರ್ಥಿಕ ಸಚಿವರಾಗಿ ಇವ್ರು ಏನಿದ್ದಾರೆ, ಆ ಆರ್ಥಿಕ ಪರಿಸ್ಥಿತಿ ಯಾವ ತರ ಇದೆ, ಭಾರಿ ಕಷ್ಟ ಇದೆ. ನಾನ್ ವಿಷವನ್ನ ನುಂಗಿ ನಿಮಗೆ ನಾನು ಸಿಹಿಯನ್ನ ಅಮೃತವನ್ನ ಕೊಡ್ತಾ ಇದ್ದೀನಿ, ಅಮೃತವನ್ನ ಕೊಡ್ತಾ ಇದ್ದೀನಿ. ರೈತರಿಗಿರ್ಬೋದು, ಜನರಿಗಿರ್ಬೋದು, ಯಾವ್ದೋ ಹೊರೆಯನ್ನ ನನ್ನ ತಲೆ ಮೇಲೆ ಅವ್ರು ಅದು ಕಾಂಗ್ರೆಸ್ ಕನ್ವಿನ್ಸ್ ಆಗಿಲ್ಲ. ಸಂದರ್ಭದಲ್ಲಿ ನೀವು ನನಗೆ ಅಭಿನಂದನೆ ಸಲ್ಲಿಸಬೇಡಿ, ನಾನು ಅಭಿನಂದನೆ ತಗೊಳ್ಳಕ್ಕೆ ತಯಾರಿಲ್ಲ ಅಂತ ಅವ್ರು ಹೇಳಿರತಕ್ಕಂಥದ್ದು. ಈಗ ಉತ್ತರ ಕರ್ನಾಟಕದ ವಿಚಾರ ಬಗ್ಗೆ ಅವ್ರು ಬಹಳ ಸ್ಪಷ್ಟವಾಗಿ ಕುಮಾರಸ್ವಾಮಿ ಇನ್ನೊಂದ್ಸಲ ಭೇಟಿ ಬೇಕಾ ಹಾಕ್ತೀನಿ. ಉತ್ತರ ಕರ್ನಾಟಕ ಸಂಬಂಧಪಟ್ಟಿದ್ದು ನೋಡಿ ನನ್ನ ನೆನಪು ಮಾಡ್ಕೊಳ್ಳಿ. ನೀವು ಆ ಟೈಮಲ್ಲಿ ನೀವು ಜಾತಿ ನೋಡ್ಕೊಂಡು ಹಣ ನೋಡ್ಕೊಂಡು ಓಟ್ ಹಾಕಿದಿರಿ ಅನ್ನೋ ಅವರು ಶಬ್ದ ಬಳಸಿದ್ದಾರೆ, ಎಮೋಷನಲ್ ಮಾತಾಡಿದ್ದಾರೆ. ಸೊ ಈಗ ಅಲ್ಲಿ ಚರ್ಚೆ ಏನಾಗ್ತಾ ಇದೆ ನೋಡಿ. ಉತ್ತರ ಕರ್ನಾಟಕಕ್ಕೆ ಬಜೆಟ್ ಅಲ್ಲೂ ಅನ್ಯಾಯ ಮಾಡಿದ್ರು ಅಂತ ಎಚ್ ಕೆ ಪಾಟೀಲ್ ಹೇಳಿದ್ರು, ಬಿಜೆಪಿ ಅವರೆಲ್ಲ ನಾವು ಹೇಳಿಲ್ಲ. ಅದ್ರ ಜೊತೆಗೆ ಅಲ್ಲಿರ್ತಕ್ಕಂಥ ಅನೇಕ ಸಂಘಟನೆಗಳು ಇವತ್ತು ಮಾತಾಡ್ತಾ ಇದ್ದಾರೆ. 13 ಜಿಲ್ಲೆ ಬಂದಂತ ಹೇಳ್ತಿದ್ದಾರೆ. ಬಿಜೆಪಿ ಹೇಳ್ತಾ ಇದ್ದಾರೆ ನಾವು ಉತ್ತರ ಕರ್ನಾಟಕ ಅನ್ಯಾಯ ಆದ್ರೆ ಏನು ಕುಮಾರಸ್ವಾಮಿಗೆ ಅಧಿಕಾರದ ಮದ ಏರಿದೆ ಈ ರೀತಿ ಮಾತಾಡ್ತಾ ಇದ್ದಾರೆ. ಅಂದ್ರೆ ಪೊಲಿಟಿಕಲಿ ಒಂದ್ ಕಡೆ ಆದ್ರೂ ಕೂಡ ಅಲ್ಲಿ ಭಾಗ ಜನಗಳಿಗೆ ಈ ರೀತಿ ಮಾತುಗಳಿಂದಾಗಿ ಅವರಾಗಿ ಅವರು ಇದನ್ನ ವಿವಾದ ಆಗುತ್ತೆ ಅಂತ ಹೇಳೋದು. ಒಗರ್ ಇವತ್ತು ಏನಾಗಿದೆ, ಬಜೆಟ್ ಮಂಡನೆ ಆದ ಕೂಡಲೇ ಕೆಲವು ಸಂಸ್ಥೆಗಳು ಏನ್ ಹೇಳಿಕ್ ಶುರು ಮಾಡಿದ್ರು, ನಮ್ಮ ಜಿಲ್ಲೆಗಳಿಗೆ ಏನು ಕೊಟ್ಟು ಮಂಡ್ಯ ಮೈಸೂರು ಹಾಸನಕ್ಕೆ ಬಿಟ್ಟು 3 ಜಿಲ್ಲೆಗಳಿಗೆ ಆಗಿದೆ ಅಂತ ಬಜೆಟ್ ಎಸ್ ಕೆ ಪಾಟೀಲ್ ಹೇಳಿದ್ರು ಅಂತ ಬಿಬಿಎಂಪಿ ಬಜೆಟ್ ಅಂತ ಕಮ್ಮಿ ಆದ ಬಜೆಟ್ ಅಂತ ಹೇಳಿದ್ರು ನಿಮ್ಮ ನಾಯಕರು. ಆದರೆ ಅವರು 16/5/2018ಕ್ಕೆ ಏನು ಬಜೆಟ್ ಅನ್ನು ಕೊಟ್ಟಿದ್ರು ಸಿದ್ದರಾಮಯ್ಯನವರು, ಆ ಬಜೆಟ್ ಅನ್ನು ಮುಂದುವರೆದ ಬಜೆಟ್ ಅಂತ ಹೇಳುವುದನ್ನ ಗಮನದಲ್ಲಿಟ್ಟುಕೊಳ್ಳದೆ ಹೇಳಿದ್ದಾರೆ ಅಂತ ನನ್ನ ಒಂದು ಅನಿಸಿಕೆ. ಈಗ ಇವತ್ತು ಆ ಬಗ್ಗೆ ಚರ್ಚೆ ಬೇಡ. ಈಗಾಗಲೇ ಮಧುಸೂದನ್ ಅವರು ಹೇಳಿ ಏನ್ ಹೇಳಿದ್ರು, ಇಷ್ಟು ದೊಡ್ಡ 58,000 ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಲಿಕ್ಕೆ ಆಗುದಿಲ್ಲ, ಮತ್ತೊಮ್ಮೆ ಕುಮಾರಸ್ವಾಮಿ ಅವರು ಕಣ್ಣೀರು ಆಗ್ಬೇಕಾಗ್ತದೆ ಅಂತ ಮಾತನ್ನ ಹೇಳಿದ್ರು. ಇದೇ ಇವರ ಪಕ್ಷದ ನಾಯಕರಾಗಿರ್ತಕ್ಕಂಥ ಯಡಿಯೂರಪ್ಪನವರು ಶೋಭಾ ಅವರಿಗೆ ಸಂಪೂರ್ಣ ಕೈ ಬಿಟ್ಟಾಗ ಕಣ್ಣೀರು ಹಾಕಿದ್ರು. ಅದರ ನಂತರ ಯಾರು ರೈತರು ನಮ್ಗೆ ಒಳ್ಳೆ ಬೀಜ ಕೊಡಿ ಅಂತ ಕೇಳಿದ್ರು, ಅವರಿಗೆ ಗೋಲಿಬಾರ್ ಹಾಕಿ ಗುಂಡೇಟು ಹಾಕಿ ಕೊಂದರು. ಮೊನ್ನೆ ನೋ ಕಾನ್ಫಿಡೆನ್ಸ್ ಮೋಷನ್ ಅಲ್ಲಿ ಅವಿಶ್ವಾಸ ನಿರ್ಣಯ ಮಂಡನೆ ಸಂದರ್ಭದಲ್ಲಿ ಬಹುಮತ ಸಾಬೀತು ಮಾಡುವಂತ ಸಂದರ್ಭದಲ್ಲಿ ಹಸಿರು ಶಾಲು ಹಾಕಿ ಬಂದು ಹೇಳಿದ್ರು, ನೀವು ರೈತರ ಸಾಲ ಮನ್ನಾ ಮಾಡದಿದ್ರೆ ನಾನು ನಾಡ್ದಿಂದ ಕರ್ನಾಟಕ ಬಂದ್ ಮಾಡ್ತೇನೆ ಅಂತ ಮಾತನ್ನ ಹೇಳಿದ್ರು. ಇವತ್ತು ಅದೇ ಮಧುಸೂದನ್ ಹೇಳ್ತಾರೆ 54,000 ಕೋಟಿ ರೂಪಾಯಿ ಸಾಲ ಮಾಡ್ಲಿಕ್ಕೆ ಮನ್ನಾ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಕಣ್ಣೀರ್ ಹಾಕ್ಬೇಕಾಗ್ತದೆ.
ಅದು ಸಾಧ್ಯನೇ ಇಲ್ಲ ಅಂತ ಮಾತನ್ನು ಹೇಳ್ತಾರೆ. ಹಾಗಾದ್ರೆ ಇವರು ಕರ್ನಾಟಕ ರಾಜ್ಯದ ರೈತರಿಗೆ ಮೋಸ ಮಾಡ್ಲಿಕ್ಕೆ ಹೊರಟಿದ್ದಾರೆಯೇ ಅಂತ ಇವರು ಉತ್ತರ ಕೊಡಬೇಕಾಗತ್ತೆ. ಇವರ ಪಾತ್ರ ಏನು? ನೀವು ಇವತ್ತು ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಅಂತ ಆದ್ರೆ ಕೇಂದ್ರದಿಂದ ಪ್ರಯತ್ನ ಮಾಡಿದ್ರ? ರಾಜ್ಯದ ಸಾಲ ಮನ್ನಾ ಮಾಡಿ ಅಂತ ಹೇಳಿದಾಗ ನೋಟ್ ಪ್ರಿಂಟ್ ಮಾಡುವ ಮಿಷನ್ ಇಲ್ಲ ವಿಧಾನ ಪರಿಷತ್ನಲ್ಲಿ ಮಾಡ್ಲಿಕ್ಕೆ ಹೊರಟಿದ್ದೀರಿ. ನಾವು ಏನಾದರೂ 54 ಬಿಡಿ 40,000 ಕೋಟಿ ರೂಪಾಯಿಗಳನ್ನು ಇವತ್ತು ರೈತರ ಪರವಾಗಿ ಕುಮಾರಸ್ವಾಮಿ ಉತ್ತರ ಈ ಕಾಂಗ್ರೆಸ್ ಟೆನ್ಷನ್ ಆಗ್ಬಿಟ್ಟಿದೆ. ಕುಮಾರಸ್ವಾಮಿ ಮಾತಾಡಿದ್ದು ನೆಕ್ಸ್ಟ್ ಚುನಾವಣೆ ನಮಗೆಲ್ಲ ಆಸೆ ಆಗುತ್ತೆ. 4 ವರ್ಷ ಆಗಿದೆ ಕೇಂದ್ರ ಸರ್ಕಾರದಿಂದ ರೈತರ ಸಾಲ ಮನ್ನಾ ಮಾಡೋ ವಿಚಾರದಲ್ಲಿ ₹1 ಕೂಡ ಕೊಡಕ್ಕೆ ಯೋಗ್ಯತೆ ಇಲ್ಲದೆ ಇರ್ತಕ್ಕಂಥವ್ರು ಇವತ್ತು ರಾಜ್ಯ ಸರ್ಕಾರದ ನಿಲುವು ಬಗ್ಗೆ ಮಾತಾಡಕ್ಕೆ ಅವ್ರಿಗೆ ಯಾವ ನೈತಿಕತೆ ಉಳಿದಿದೆ ಅಂತ ಹೇಳ್ಬಿಡಿ. ಎರಡನೇದಾಗಿ ಸನ್ಮಾನ್ಯ ಅಮಿತ್ ಶಾ ಅವರು ಬೆಂಗಳೂರಿಗೆ ಬಂದಾಗ, ಕರ್ನಾಟಕ ಬಂದಾಗ, ಉತ್ತರ ಕರ್ನಾಟಕ ಭಾಗಕ್ಕೆ ಪ್ರವಾಸ ಕೈಗೊಂಡಾಗ ಅವ್ರು ಏನ್ ಹೇಳಿದ್ರು? ಚುನಾವಣೆ ಆದ ನಂತರ ನಮ್ಗೆ ಅಧಿಕಾರ ಕೊಡಿ, ಚುನಾವಣೆ ಆದ ನಂತರ ಅಧಿಕಾರ ಕೊಟ್ಟ ತಕ್ಷಣನೇ ಮಹದಾಯಿ ವಿಚಾರವನ್ನ ಇತ್ಯರ್ಥ ಮಾಡ್ತೀವಿ ಅಂತ ಹೇಳಿದ್ರು. ಹೌದಲ್ಲ? ಮಾಡಿದ್ರ? ಅಂದ್ರೆ ಇವ್ರ ಅಧಿಕಾರಕ್ಕೆ ಬಂದೇ ಅದಕ್ಕೋಸ್ಕರ ಸುಮ್ನೆ ಆಗ್ಬಿಟ್ರು. ನಾವ್ ಹಂಗಿಲ್ಲ. ನೀವು ಹಂಗೆ ಹೇಳ್ತಾ ಇದ್ರಿ. ನನಗೆ ನಾನು ಸಾಲ ಮನ್ನಾ ಕೇಳಕ್ಕೆ ಏನ್ ನೈತಿಕತೆ ಅಂತ ಕೇಳ್ತಿದ್ರಿ. ಅಂದ್ರೆ ಇಬ್ರು ಕೂಡ ಅಲ್ಲ, ನೀವು ಮೋಸ ಮಾಡ್ತಾ ಇದ್ರಿ, ಬಿಜೆಪಿ ಅವರು ಮೋಸ ಮಾಡ್ತಾರೆ. ಉತ್ತರ ಕರ್ನಾಟಕ ಮೋಸ ಮಾಡ್ಕೊಂಡೇ ಬಂದಿದ್ದಾರೆ. ನೀವು ಯಾಕೆ ಹೇಳ್ತಾ ಇದ್ರಿ? ಒಂದು ದಿನ ಅವರು ಪಾರ್ಲಿಮೆಂಟ್ ಅಲ್ಲಿ ನಮ್ಮ ರಾಜ್ಯದ ರೈತರ ಬಗ್ಗೆ ಮಾತಾಡಿದಾರ, ಮಹದಾಯಿ ಬಗ್ಗೆ ಮಾತಾಡಿದಾರ? ಈ ರಾಜ್ಯದ ಮಹಾಜನತೆ 18 ಜನ ಸಂಸದರನ್ನ ಕಳಿಸ್ಕೊಟ್ಟಿರತಕ್ಕಂಥದನ್ನ ಮರಿಬಾರದು. ಇವ್ರು ಯಾವ ಇದನ್ನ ಇಟ್ಕೊಂಡು ಮಾತಾಡ್ತಾರೆ? ಅವ್ರಿಗೇನು ಜವಾಬ್ದಾರಿ? ಮಧುಸೂದನ್, ಉತ್ತರ ಕರ್ನಾಟಕ ಬಗ್ಗೆ ಮಾತಾಡಕ್ಕೆ ನಿಮ್ಗೆ ಯಾವ ನೈತಿಕತೆ ಇಲ್ಲ ಅಂತ ಹೇಳ್ತಾರೆ. ಕುಮಾರಸ್ವಾಮಿ ಏನೇ ಮಾತಾಡಿದ್ರು ನೀವು ಅದನ್ನೇ ಮಾತಾಡಿದ ಚುನಾವಣೆಯಲ್ಲಿ. ನಮ್ಗೆ ಅಧಿಕಾರ ಕೊಟ್ರೆ ಮಾದಾಯ ಬಗೆಹರಿಸ್ತೀವಿ ಅಂತ ಹೇಳ್ತೀರಿ. ಈಗ ಬಂದ್ ಕರೆ ಕೊಟ್ಟಿದ್ದಾರೆ ಸಂಘಟನೆಗಳು. ಸೊ ಹಾಗಾಗಿ ಸಾಲ ಮನ್ನಾ ವಿಚಾರದಲ್ಲಿ, ರೈತರ ವಿಚಾರದಲ್ಲಿ ರಾಜಕೀಯ ಮಾಡ್ತಾರೆ. ಮಧುಸೂದನ್ ಅಂದ್ರೆ ಕುಮಾರಸ್ವಾಮಿ ಮಾತಾಡ್ತಾ ಇರೋದೆಲ್ಲ ನಿಮಗೆ ಒಂದು ರೀತಿ ಟಾನಿಕ್ ಆಗ್ತಾ ಇದೆ. ನೋಡಿ, ಒಂದು ಸಂಗತಿಯನ್ನ ನಾನು ಈ ಸಮಯದಲ್ಲಿ ಸ್ಪಷ್ಟಪಡಿಸ್ಲಿಕ್ಕೆ ಇಷ್ಟಪಡ್ತೇನೆ. ಇವರು ಸಾಲ ಮನ್ನಾ ಮಾಡಬೇಡಿ ಅಂತ ನಾವು ಹೇಳಿಲ್ಲ, ಸಾಲ ಮನ್ನಾ ಮಾಡಿ ಅಂತಾನೆ ನಾವು ಹೇಳಿರೋದು. ನಾವು ನಮ್ಮ ಪ್ರಣಾಳಿಕೆಯಲ್ಲಿ 1 ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡ್ತೀವಿ ಅಂತ ನಾವು ಹೇಳಿದ್ವಿ. ಆದ್ರೆ ಯಾವುದೇ ರೀತಿಯಾದಂತ ರಿಸೋರ್ಸ್ ನ ಮೊಬಿಲೈಸೇಷನ್ ಮಾಡದಾಗೆ ಇವರು ರೈತರ ಮೂಗಿನ ತುದಿಗೆ ಬೆಣ್ಣೆ ಹಚ್ಚೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಾಧ್ಯ ಆಗೋದಿಲ್ಲ. ಮತ್ತೆ ಹಾಗಿದ್ರೆ ನೀವೇ ಘೋಷಣೆ ಮಾಡಿದ್ರಿ, ನೀವ್ ಹೆಂಗ್ ತರ್ತಿದ್ರಿ? ನೀವು ಕಣ್ಣೀರ್ ಹಾಕ್ತಿದ್ರಿ, ನೀವು ಸಾಲ ಮನ್ನಾ ಮಾಡಿದ್ರೆ ನೀವು ಕಣ್ಣೀರ್ ಹಾಕ್ತಿದ್ರಿ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ನೀವು ಹೇಳಿದ ರೀತಿಯಲ್ಲಿ ಯಾರು ಬೇಬಾಕಿ ಪತ್ರ ಕೊಡೋದಿಲ್ಲ. ಬೇಬಾಕಿ ಪತ್ರ ಕೊಡಿಸ್ತೀನಿ ಅಂತ ಹೇಳಿ ನೀವು ಸುಳ್ಳು ಹೇಳ್ತಾ ಇದ್ದೀರಿ ರೈತರಿಗೆ. ಈ ವರ್ಷ ರೈತರು ಕಣ್ಣೀರ್ ಹಾಕ್ತಾರೆ. ನಾವು ಸತ್ಯವನ್ನು ಹೇಳ್ತಾ ಇದ್ದೀವಿ. ಬೆಳೆ ಸಾಲ ಸಿಕ್ಕೋದಿಲ್ಲ. 5 ವರ್ಷಗಳ ಕಾಲ ಇದೆ. ಈ ವರ್ಷ ಬೆಳೆ ಸಾಲ ಸಿಕ್ಕೋದಿಲ್ಲ. ಅದನ್ನ ಮಾಡ್ತೀವಿ. ಆರಾಮಾಗಿ ಗಮನಿಸಿ ಏನ್ ಮಾಡ್ತಾರೆ. ಹೇಳ್ತಾ ಇರೋದು ಸತ್ಯ. ಏನನ್ನೋ ಜನರಿಗೆ ತಪ್ಪು ಸಂದೇಶ ಕೊಡಬೇಡಿ, ಲಾಂಡ್ ಕೈ ತಗೋಬೇಡಿ, ಕರ್ನಾಟಕ ಭಾಗನ ಒಡೆಯುವಂತ ಕೆಲಸವನ್ನ ನೀವು ಮಾಡಬೇಡಿ. ಉತ್ತರ ಕರ್ನಾಟಕ ಏನಾದ್ರು ಮೋಸ ಮಾಡ್ಬೇಕು ಅಂತ ಹೇಳೋದು ಮುಖ್ಯಮಂತ್ರಿ ಅಲ್ಲಿ ಕುಮಾರಸ್ವಾಮಿಗೆ ದಯಮಾಡಿ ಹೇಳ್ತೀನಿ ಕೇಳಿ, ಸುವರ್ಣಸೌಧ ಅಲ್ಲಿ ಕಟ್ಟುವ ವ್ಯವಸ್ಥೆನೇ ಆಗ್ತಾ ಇರಲಿಲ್ಲ. ಅವರ ನಿರ್ಧಾರ ಉತ್ತರ ಕರ್ನಾಟಕ ಭಾಗದ ಜನರಿಗೆ ನ್ಯಾಯ ಕೊಡಿಸ್ಬೇಕಂತ ಹೇಳಿ ಅಲ್ಲಿ ಅವರು ಏನ್ ನಿರ್ಧಾರ ತಗೊಂಡು ಸುವರ್ಣಸೌಧ ನಿರ್ಮಾಣ ಮಾಡಿದ್ದಾರೆ. ಅದರಿಂದ ಜನಗಳಿಗೆ ಗೊತ್ತಿದೆ. ಒಂದು ಬ್ರೇಕ್ ತೋರ್ತೀನಿ. ಉತ್ತರ ಕರ್ನಾಟಕದ ವಿಚಾರದಲ್ಲಿ ಕುಮಾರಸ್ವಾಮಿ ಅವರು ಭಾವನಾತ್ಮಕವಾಗಿ ಮತ್ತೊಂದು ಕಡೆ ಚುನಾವಣೆ ರಾಜಕಾರಣದಲ್ಲಿ ನಮ್ಮನ್ನ ಹೆಚ್ಚಿನ ಪ್ರಮಾಣದ ಗೆಲ್ಲಿಸಿದ್ರೆ ನನಗೂ ಒಂದು ಶಕ್ತಿ ಬರ್ತಿತ್ತು ಅಂತ ಹೇಳಿದ್ರು ಕೂಡ ಈಗ ಅದು ಒಂದು ಪೊಲಿಟಿಕಲ್, ಮತ್ತೊಂದು ಕಡೆ ಆ ಭಾಗದ ಅನ್ಯಾಯದ ಕೂಗೇನಿದೆ ಅದು ಹೊಸ ಸ್ವರೂಪ ಬಂದಿದೆ. ಕುಮಾರಸ್ವಾಮಿ ಹೇಳಿದರೆ ಯಾರು ಏನೇನು ಮಾಡಿದರೆ ಒಂದ್ಸಲ ಚರ್ಚೆ ಆಗೋಗ್ಬಿಡ್ಲಿ, ನಾನೇ ಕರಿತೀನಿ ಅಂತ ಹೇಳಿದರೆ. ಆದರೆ ಅದಕ್ಕೆ ಮೊದಲು ಕಾಂಗ್ರೆಸ್ನ ವ್ಯೂ ಏನು ಇದರಲ್ಲಿ? ಉತ್ತರ ಕರ್ನಾಟಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಈಗ ಕೈ ಇಸ್ಕೊಳ್ತಾ ಇದೆಯಾ?
ಉಡಿಯೊಳಗಿನ ಬೆಂಕಿ ಆಗುತ್ತಾ ಈ ಮಾತು? ಎವಿಡೆನ್ಸ್ ನಿಮಗೆ ಕೇಳ್ತೀನಿ. ಈಗ ಉತ್ತರ ಕರ್ನಾಟಕದ್ದು ಭಾರತೀಯ ಜನತಾ ಪಕ್ಷ ಬಹಳ ಬೇಗ ಅದನ್ನ ಕ್ವಿಕ್ಕಾಗಿ ರಿಯಾಕ್ಟ್ ಮಾಡಿದ್ರು. ಕುಮಾರಸ್ವಾಮಿ ಮಾತಾಡ್ತಾ ಇದ್ದಂಗೆ ರಾತ್ರಿ ಯಡಿಯೂರಪ್ಪನವ್ರು ಒಂದು ಪ್ರೆಸ್ ನೋಟೇ ಕಳಿಸ್ಬಿಟ್ರು, ಅಧಿಕಾರದ ಮದ ಏರಿದ್ರೆ ಈ ರೀತಿ ಉತ್ತರ ಕರ್ನಾಟಕ ಹಳೆ ಮೈಸೂರು ಕರ್ನಾಟಕ ಅಂತ ಇವ್ರು ಮಾಡ್ತಾ ಇದ್ದಾರೆ, ಇವ್ರು ರಾಜ್ಯಕ್ಕೆ CM ಅಂತಂದ್ರೆ ಅದರ ಸೂಕ್ಷ್ಮ ಅರ್ಥ ಆಗುತ್ತೆ. ಯಾಕಂದ್ರೆ ಲೋಕಸಭಾ ಚುನಾವಣೆ ಇದೆ, ಪೋಲರೈಸ್ ಆಗುತ್ತೆ, ಪಾಲಿಟಿಕ್ಸ್ ಇದೆ, ಇದರಲ್ಲಿ ಎಲ್ಲವೂ ಕೂಡ ಲೆಕ್ಕಾಚಾರ ಇದೆ. ಕುಮಾರಸ್ವಾಮಿ ಅವರು ಬಳಸಿರ್ತಕ್ಕಂಥ 2-3 ಶಬ್ದಗಳು, ಜಾತಿ ನೋಡಿ ಓಟ್ ಹಾಕಿದ್ರಿ, ಹಣ ನೋಡಿ ಓಟ್ ಹಾಕಿದ್ರಿ, ನನ್ನ ನೆನೆಸ್ಗಳೇ ಇಲ್ಲ, ಹಾಗಾದ್ರೆ ಹಳೆಯ ಮೈಸೂರು ಕರ್ನಾಟಕದಲ್ಲಿ ಜನ ನಿಮ್ಮನ್ನು ಹಂಗೆ ಓಟ್ ಹಾಕ್ಬಿಟ್ರ ಅನ್ನೋ ಥರದ್ದು ಒಂದು ವಾದ ಬರುತ್ತೆ. ಸೊ ಇದ್ರ ಮಧ್ಯೆ ಸಫರ್ ಆಗ್ತಿರೋದು ನೀವ ಅಥವಾ ಬೇರೆ ಯಾರಾದ್ರು? ಈಗ ಬಿಜೆಪಿಗೆ ಒಂದು ಅಸ್ತ್ರ ಸಿಕ್ತು ಕುಮಾರಸ್ವಾಮಿ ಮಾಡಿದ ಮಾತಿನಿಂದ, ಆಡಿದ ಮಾತಿನಿಂದಾಗೆ. ನಿಮ್ಮ ನಾಯಕರು ಬಹಳ ಸೂಕ್ಷ್ಮ ಕೂಡ ಯಾಕೆ ಆತರ ಮಾತಾಡಿದ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರು ತಮ್ಮ ಮಾತನ್ನು ಯಾವುದೇ ಉದ್ದೇಶಕ್ಕೋಸ್ಕರ ಹೇಳಿದಲ್ಲ, ಮನದಾಳದ ಮಾತುಗಳು ಇದ್ದದನ್ನು ಹೇಳಿದ್ದಾರೆ. ಒಂದು ವಿಚಾರ, ಬಿಜೆಪಿ ಅವರು ಮಾಡ್ತಕ್ಕಂಥದ್ದು ರಾಜಕಾರಣ. ಇವತ್ತು ಆ ಉದ್ದೇಶ ಇದ್ದಿದ್ರೆ ನೀವಾಗಿದ್ರೆ ಏನ್ ಮಾಡ್ತಿದ್ರಿ? ಯಡಿಯೂರಪ್ಪ ಆತರ ಹೇಳಿದ್ರೆ ಹಳೆ ಮೈಸೂರು ನಮಗೆ ಬಿಜೆಪಿಗೆ ಓಟ್ ಹಾಕಿಲ್ಲ ಅಂತ ಹೇಳಿದ್ರೆ, ಓಟ್ ಹಾಕಿಲ್ಲ ಅನ್ನೋ ಮಾತ್ರಕ್ಕೆ ನನಗೆ ನೀವು ಓಟ್ ಹಾಕಿರ್ಲಿಲ್ಲ. ಅವ್ರು ಹೇಳಿದ್ದು ಯಾರು ರೈತ ಮುಖಂಡರು ಇವತ್ತು ನಾನು ಪ್ರಶ್ನೆ ಕೇಳ್ತೇನೆ, ಯಾರು ಪ್ರತಿಭಟನೆ ಮಾಡ್ಲಿಕ್ಕೆ ಹೊರಟಿದ್ದಾರೆ ರೈತರಿದ್ದಾರೆ, ಅವರು ಅಖಂಡ ಕರ್ನಾಟಕದ ರೈತರು ಅಥವಾ ಯಾವ ಭಾಗದ ರೈತರು? ಅದರ ಹಿಂದೆ ರಾಜಕೀಯ ಷಡ್ಯಂತರ ಇದೆ. ಇವತ್ತು ನಾರ್ತ್ ಕರ್ನಾಟಕಕ್ಕೆ ಏನಾದ್ರೂ 371J ತಂದಿದ್ರೆ ಅಥವಾ ಅಲ್ಲಿ ಅಭಿವೃದ್ಧಿ ಮಾಡಿದಿದ್ರೆ, ಅಲ್ಲಿ ಎಷ್ಟೋ ಜನ ಮುಖ್ಯಮಂತ್ರಿಗಳು ಕೊಟ್ಟಿದ್ದಿದ್ರೆ, ಅದು ಎಲ್ಲ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಆಗಿರುವಾಗ ಅಖಂಡ ಕರ್ನಾಟಕ ಒಂದೇ ಹೊರತು ನಮಗೆ ಅದು ಬೇರೆ ಇದು ಬೇರೆ ಅಂತ ಹೇಳೋದು ಇಲ್ವೇ ಇಲ್ಲ. ಇದು ಮಾಡಿರ್ತಕ್ಕಂಥದ್ದು ಬಿಜೆಪಿಯವರ ರಾಜಕೀಯ ಉದ್ದೇಶಕ್ಕೋಸ್ಕರ ಮಾಡ್ತಕ್ಕಂಥದ್ದು. ಇದು ಒಳ್ಳೆಯ ಲಕ್ಷಣ ಅಲ್ಲ. ಇದರಿಂದ ಬಿಜೆಪಿಗೆ ಏನೂ ಪ್ರಯೋಜನ ಆಗೋದಿಲ್ಲ. ಪ್ರಯೋಜನ ಆಗಲ್ಲ ಅಂತ ಹೇಳ್ತಾರೆ. ವಿ ಆರ್ ನಾಟ್ ಗೋಯಿಂಗ್ ಟು ಡಿವೈಡ್. ಸೊ ಲೋಕಸಭಾ ಚುನಾವಣೆಯಲ್ಲಿ ಅಲ್ಲಿ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅಲ್ಲಿ ನಿಮಗೆ ಅವ್ರ ಮೇಲೆ ಸಿಟ್ಟು ನಿಮ್ಮ ಮೇಲೆ ತಿರುಗುತ್ತೆ ಅಂತ ಹೇಳ್ತಿದ್ದಾರೆ. ಏನು ಸಿಟ್ಟು ಸಿಕ್ಕಿದ್ರು ಕೂಡ ಕುಮಾರಸ್ವಾಮಿ ಅವರು ಇವತ್ತು ಹೇಳಿದಂತ ಮಾತು ಅವರು ರಾಜಕೀಯ ಉದ್ದೇಶದಿಂದ ಹೇಳಿಲ್ಲ. ಯಾರು ರೈತರು ಪ್ರತಿಭಟನೆ ಮಾಡ್ತಾ ಇದ್ರು ಅವರಿಗೆ ಕೇಳಿದ್ರು. ಅಲ್ಲಿ 13 ಜಿಲ್ಲೆಗಳಲ್ಲಿ ಬಂದ್ ಕರೆ ಕೊಟ್ಟಿದ್ದಾರೆ. ಸರ್ಕಾರದಿಂದ ಅನ್ಯಾಯ ಆಗಿದೆ, ಕುಮಾರಸ್ವಾಮಿ ಅವರ ಬಜೆಟ್ ಅನ್ಯಾಯ ಆಗಿದೆ ಅಂತ ಪ್ರಶ್ನೆ ಮಾಡಿದ್ರು. ಸೋಮಶೇಖರ್ ಪ್ರೆಸ್ ಮೀಟ್ ಮಾಡಿ ಅಫಿಷಿಯಲ್ ಆಗಿ ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷ ಅಖಂಡ ಕರ್ನಾಟಕವನ್ನ ಬೆಂಬಲ ಮಾಡ್ತಕ್ಕಂಥ ಅಭಿವೃದ್ಧಿ ಮಾಡ್ತಕ್ಕಂಥದಕ್ಕೆ ಸದಾ ಬದ್ಧವಾಗಿದೆ. ಈಗ ಮನ್ಸೂದನ್ ಪ್ರತ್ಯೇಕತೆಯ ಹೆಸರಲ್ಲಿ ನಿಮ್ಮ ಪಕ್ಷದ ನಾಯಕರುಗಳು ಪದೇ ಹೇಳ್ಕೊಂಡು ಬಂದಿದ್ದಾರೆ. ಉಮೇಶ್ ಕತ್ತಿ ಹೇಳಿದ ನಾನು ಯಾಕ್ರಿ ಒಂದ್ಸಲ ಚೀಫ್ ಮಿನಿಸ್ಟರ್ ಆಗ್ಬೋದು, ನನ್ನ ಮಗ ಆಗಲಿ ಅಂತ ಒಂದ್ಸಲ ಹೇಳೋದು ಪ್ರತ್ಯೇಕ ಈಗಲೂ ಅದು ಹೇಳ್ತಿದ್ದಾರೆ. ನಿಮ್ಮ ಪಕ್ಷಕ್ಕೆ ಸೇರಿದಂತ ಏನು ನಡಹಳ್ಳಿ ಕೂಡ ಅದನ್ನೇ ಪ್ರತ್ಯೇಕ ರಾಜ್ಯ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನೀವು ಪ್ರತ್ಯೇಕ ರಾಜ್ಯ ಮಾಡೋ ಮೂಲಕ ನಿಮ್ಮ ಆ ಭಾಗದ ನಿಮ್ಮ ವೋಟ್ ಬ್ಯಾಂಕ್ ಅನ್ನು ಗಟ್ಟಿ ಮಾಡ್ಕೊಳ್ಳುವಂತ ರಾಜಕೀಯ ಷಡ್ಯಂತ್ರನ? ಏನಾರಾಗ್ಲಿ ಇವತ್ತು ನಾನು ಹೂಗಾರ್ ಅವರೇ ನಿಮ್ಮನ್ನ ಅಭಿನಂದಿಸ್ತೇನೆ. ಮತ್ತೆ ನಿಮಗಿಂತ ಹೆಚ್ಚಾಗಿ ನಾನು ನಮ್ಮ ಐವಾನ್ ಡಿಸೋಜ ಅವ್ರನ್ನ ಸತ್ಯವನ್ನ ಹೇಳಿದ್ದಕ್ಕೋಸ್ಕರವಾಗಿ ನಾನು ಅಭಿನಂದಿಸ್ತೇನೆ. ಐವಾನ್ ಡಿಸೋಜ ಅವರು ಬಹಳ ಪ್ರಾಮಾಣಿಕರು, ಅವರು ತುಂಬಾ ಒಳ್ಳೆ ಸತ್ಯವನ್ನ ಹೇಳಿಬಿಟ್ರು. ಕುಮಾರಸ್ವಾಮಿ ಅವರು ತಮ್ಮ ಹೃದಯದಲ್ಲಿರೋ ಮಾತನ್ನ, ತಮ್ಮ ಮನಸ್ಸಿನಲ್ಲಿರೋ ಮಾತನ್ನ ಆಡಿದ್ದಾರೆ. ಅದಕ್ಕೆ ರಾಜಕೀಯ ಅರ್ಥ ಬೇಡ ಅಂತ ಹೇಳಿ ಅವ್ರ ಮನಸ್ಸಿನಲ್ಲಿರೋ ಮಾತು ಏನು ಅಂತ ಅನ್ನೋದನ್ನ ಅವ್ರು ಕರೆಕ್ಟ್ ಆಗಿ ಹೇಳಿದ್ದಾರೆ. ಉತ್ತರ ಕರ್ನಾಟಕ ಲಿಂಗಾಯತರು ಅವ್ರ ಜಾತಿ ನೋಡಿ ಓಟ್ ಹಾಕಿದ್ದಾರೆ. ಅದಕ್ಕೋಸ್ಕರ ನಾನು ಅವ್ರಿಗೆ ಏನು ಮಾಡಬೇಕಾದ ಅವಶ್ಯಕತೆ ಇಲ್ಲ ಅಂತ ಅದು ಅವರು ಹೃದಯ ಅವರ ಮನಸ್ಸಿನಲ್ಲಿ. ಆದ್ರಿಂದ ನಾನು ಕುಮಾರಸ್ವಾಮಿ ಅವ್ರನ್ನು ಸಹ ಪ್ರಾಮಾಣಿಕರು ಅಂತ ಹೇಳಿ ಒಪ್ಕೋತೇನೆ. ನಿಮ್ಮ ಕೈಗೆ ಒಂದು ದೊಡ್ಡ ಅಸ್ತ್ರ ಸಿಕ್ಕಾಗ ಪ್ರಾಮಾಣಿಕವಾಗಿ ಒಪ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ನೀವು ಪ್ರಾಮಾಣಿಕವಾಗಿ ಅದನ್ನ ಪೊಲಿಟಿಕಲ್ ಯೂಸ್ ಮಾಡ್ಕೋಕ್ ರೆಡಿ ಇದೀರಿ. ಇಲ್ಲ, ನನ್ನ ಕೈಗೆ ಅಸ್ತ್ರ ಅಲ್ಲ ರೀ, ಸಿಗ್ತಾರ. ಕೇಳಿ, ಇಲ್ಲಿ ನಾನೊಂದು ಮಾತು ಕೇಳೋದು ಕೇಳಿ. ಅಲ್ಲ, ಒಂದ್ ನಿಮಿಷ ಕೇಳ್ರಿ, ಮಾತಾಡ್ರಿ. ಪ್ರಾಮಾಣಿಕತೆ, ಕುಮಾರಸ್ವಾಮಿ ಅವರ ಪ್ರಾಮಾಣಿಕತೆಯನ್ನು ಒಪ್ಕೋತೀನಿ. ಒಪ್ಕೋತೀನಿ. ನೀವು ರಾಜೀನಾಮೆ ಕೊಡ್ಬೇಕು. ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಬೇಕು. ಕುಮಾರಸ್ವಾಮಿ ಅವರು ಪ್ರಾಮಾಣಿಕವಾಗಿ ಹೇಳಿ ಸತ್ಯ ಹೇಳಿದ್ದಾರೆ. ರಾಜೀನಾಮೆ ಕೊಡ್ಬೇಕು. ಇವರು ಪ್ರಾಮಾಣಿಕವಾಗಿ ರಾಜಕೀಯ ಬಳಕೆ ಮುಖ್ಯಮಂತ್ರಿ ಅಂತ ಅನ್ಕೊಂಡಿದ್ದಾರೆ ಅವರು. ನೋಡಿ, ಅವರು ಕೇವಲ 4 ಜಿಲ್ಲೆಗಳಿಗೆ ಮುಖ್ಯಮಂತ್ರಿ ಅಂತ ಅನ್ಕೊಂಡಿದ್ದಾರೆ ಅವರು. ನೋಡಿ,
ಐವಾನ್ ಅವ್ರು ಹೇಳಿದಕ್ಕೆ ನಾನು ವಿಟ್ನೆಸ್ ಮಾಡ್ತಾ ಇದ್ದೀನಿ. ಅವರು ರಾಜ್ಯದ ಮುಖ್ಯಮಂತ್ರಿ ಅಲ್ಲ ನಿಮ್ಮ ಅಭಿಪ್ರಾಯ ಆಯ್ತು ಸರವಣ ಅವ್ರಿಗೆ ಕಂಟಿನ್ಯೂ. ನಾನ್ ಹೇಳ್ತಾ ಇರತಕ್ಕಂಥದ್ದು ಉತ್ತರ ಕರ್ನಾಟಕ ಭಾಗ ಅದು 13 ಜಿಲ್ಲೆ ಇರ್ಬೋದು 15 ಜಿಲ್ಲೆ ಇರ್ಬೋದು, ಏನ್ ಬಿಜೆಪಿ ಅವ್ರಿಗೂ ಗುತ್ತಿಗೆ ಬರ್ಕೊಟ್ಟಿಲ್ಲ ಅಲ್ಲಿ. ಅಲ್ಲ ಈ ಹೋರಾಟ ಭಾಗದ ಜನ ಕೂಡ ಪ್ರಬುದ್ಧರು ಇದ್ದಾರೆ. ಬಂದು ಕರೆ ಬಂದು ಕರೆ ಕೊಟ್ಟಕ್ಕೆ ಬಿಜೆಪಿಯ ಪಿತೂರಿ ಅಂದ್ರೆ ಸಪೋರ್ಟ್ ಹೌದು. ಅದಕ್ಕೆ ಅದಂತೆ ಹಿಂದ್ಗಡೆಯಿಂದ ಅವರು ಪಿತೂರಿ ಮಾಡ್ತಾ ಇರತಕ್ಕಂತ ವಿಚಾರ ಇದು. ಇವತ್ತು ರೈತರ ಹೆಸರಲ್ಲಿ ಪ್ರಮಾಣ ವಚನ ಮಾಡಿದ್ರು ಯಡಿಯೂರಪ್ಪನವರು ಅವರ ಕಾಲದಲ್ಲಿ ಅಧಿಕಾರಕ್ಕಿದ್ದಾಗ, ಬಿಜೆಪಿ ಸರ್ಕಾರ ಇದ್ದಾಗ ಹಸಿರು ಶಾಲೆ ಹಾಕೊಂಡು ಮಾಡಿದ್ರು. ಆಗ್ಲೇ ಹೇಳ್ತಾ ಇದ್ರಿ ಅವರು ರೈತರಿಗೆ ಯಾವ ತರ ಅವ್ರ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ, ಅವ್ರು ಏನೇನು ಮಾತನಾಡಿದ್ದಾರೆ, ಎಲ್ಲೆಲ್ಲಿ ಏನೇನು ಆಗಿದೆ ಅನ್ನೋದ್ರ ಬಗ್ಗೆ ಈ ರಾಜ್ಯದ ಜನರಿಗೆ ಗೊತ್ತಿದೆ. ಇವತ್ತು ಅವ್ರು ಹೇಳಿರತಕ್ಕಂಥದ್ದು ಬಿಜೆಪಿ ಪದೇ ಪದೇ ಇದು ಅಣ್ಣ ತಮ್ಮ ಬಡ್ಜೆಟ್, ಇದು ಹಾಸನ ಮಂಡ್ಯ ಮೈಸೂರು ಭಾಗದ ಬಡ್ಜೆಟ್ ಅಂತ ಹೇಳಿ ಪದೇ ಪದೇ ಹೇಳ್ಕೊಂಡು ನಿಮ್ಗೆ ಹೇಳ್ತೀನಿ. ನಾನು ಸದನದಲ್ಲಿ ಕೂಡ ಅದ್ರ ಬಗ್ಗೆ ವಿಲಾವಾರಿಯಾಗಿ ಫುಲ್ ಪಟ್ಟಿ ಇವತ್ತು ತಂದಿಲ್ಲ. ಯಾವ ಜಿಲ್ಲೆಗಳಿಗೆ ಉತ್ತರ ಕನ್ನಡ ಭಾಗದಲ್ಲಿ ವಿಶೇಷವಾಗಿ ಎಲ್ಲೆಲ್ಲಿ ಏನೇನು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ, ಎಷ್ಟೆಷ್ಟು ಕೋಟಿ ಹಣ ಅನುದಾನವನ್ನು ಇಟ್ಟಿದ್ದಾರೆ ಅಂತೇಳಿ ಬಹಳ ಚೆನ್ನಾಗಿ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಎಲ್ಲ ಕಡೆ ಕೊಟ್ಟು ಲೋಕಸಭಾ ಚುನಾವಣೆ ಎಲ್ಲ ಕಡೆ ಕೊಟ್ಟು ಕೂಡ ಇತ್ತೀಚಿನ ದಿನಗಳಲ್ಲಿ ಕರಾವಳಿ ಭಾಗದಲ್ಲಿ ಅದ್ರ ಬಗ್ಗೆನೂ ಮಾತನಾಡಿದ್ದಾರೆ. ಇವತ್ತು ಕೊಡಗಿಗೆ ಹೋಗಿದ್ರು ಒಂದು ವಾರ ಮುಂಚೆ. ಆ ಹುಡುಗ ಯಾವನ್ ಕೈಲ ವಿಡಿಯೋನ ಬಿಡಿಸಿ ಮುಖ್ಯಮಂತ್ರಿಗಳು, ರಾಜ್ಯದ ಮುಖ್ಯಮಂತ್ರಿಗಳು ಕೊಡಗು ಭಾಗದ ಮುಖ್ಯಮಂತ್ರಿಗೆ ಆಗ್ಲಿಲ್ಲ, ನಮ್ಗೇನೋ ನೋವಾಗಿದೆ ಅಂತ ಹೇಳಿ ಏನೋ ಒಂದು ಹುಡುಗನ ಕೈಲಿ ಹೇಳಿಕೆಯನ್ನು ಹುಡುಗಿನೂ ಬಂತು. ಇರ್ಲಿ, ಅಲ್ಲಿಗೆ ಹೋದ್ರು, ಅಲ್ಲಿಗೆ ಹೋಗಿ ಸಭೆ ಮಾಡಿದ್ರು, ಅಲ್ಲಿ ಏನೇನ್ ಕಾರ್ಯಕ್ರಮಗಳು ಕೊಡಬೇಕು, ಅಭಿವೃದ್ಧಿ ಕೆಲಸಗಳು ಕೊಡಬೇಕು ಅಂತೇಳಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಕೂಡ 100 ಕೋಟಿ ರೂಪಾಯಿನ ಸ್ಯಾಂಕ್ಷನ್ ಮಾಡ್ತೀನಿ ಘೋಷಣೆ ಮಾಡಿಲ್ಲ ಆ ಜಿಲ್ಲೆಗಳಿಗೆ. ಮೊದಲನೇ ಇನ್ಸ್ಟಾಲ್ಮೆಂಟ್ 50 ಕೋಟಿನ ಅಲ್ಲೇ ಕೊಡಿ ಅಂತೇಳಿ ಆದೇಶನೂ ಮಾಡಿಬಿಟ್ಟಿದ್ದಾರೆ. ಬಿಜೆಪಿ ಶಾಸಕರೇ ಸರ್ ಯಾವ ಸರ್ಕಾರ ಮಾಡಿದಿರತಕ್ಕಂಥ ಕಾರ್ಯಕ್ರಮನ ನೀವು ಕೊಟ್ಟಿದ್ದೀರಾ ಅಂತೇಳಿ ಅವ್ರು ನಮಗೆ ಅಭಿನಂದನೆಗಳನ್ನ ಸಲ್ಲಿಸಿದ್ದಾರೆ. ಅದನ್ನ ಮಧುಸೂದನ್ ಒಪ್ತಾರಾ? ಕುಮಾರಸ್ವಾಮಿ ಅವ್ರ ಮನಸ್ಸಲ್ಲಿ ಆನೆಸ್ಟ್ ಆಗಿ ಮಾತಾಡಿದರು, ಹತಾಶೆಯಲ್ಲಿ ಮಾತಾಡಿದರು. ಅವರ ಹೇಳಿಕೆಗಳು ಉತ್ತರ ಕರ್ನಾಟಕದಲ್ಲಿ ಇವತ್ತೊಂದು ಹೋರಾಟಕ್ಕೆ ದಾರಿ ಮಾಡಿದೆ, ಕಿಡಿ ಹೊತ್ತಿದೆ. ಮಾನವೀಯತೆಯ ದೃಷ್ಟಿಯಿಂದ ಯಾವತ್ತೂ ಕೂಡ ಅವರು ಕಷ್ಟದಲ್ಲಿ ಯಾರೇ ಇರ್ಲಿ, ಯಾವುದೇ ತಾಲೂಕು ಇರ್ಲಿ, ಯಾವುದೇ ಭಾಗ ಇರ್ಲಿ, ಯಾವುದೇ ಜಿಲ್ಲೆ ಇರ್ಲಿ, ನಮ್ಮ ಮುಖ್ಯಮಂತ್ರಿಗಳು ಯಾವತ್ತಾಗ ನೋಡಿಲ್ಲ. ಬಿಜೆಪಿ ಅದನ್ನ ರಾಜಕೀಯ ಬಣ್ಣವನ್ನು ಹಚ್ತಾ ಇದ್ದಾರೆ. ಉತ್ತರ ಕರ್ನಾಟಕ ಬಂದ್ ಮಾಡಿಸಿ ಅಂತ ಹೇಳಿ ಯಾರನ್ನ ಎಫ್ಸಿ ಪರಿಣಾಮ ಐವನ್ ನಿಮ್ಮ ಪಕ್ಷ ಅಂದ್ರೆ ನಿಮ್ಮ ಅಧ್ಯಕ್ಷರು ಮತ್ತೆ ಡಿಸಿಎಂ ಹೇಳ್ತಿದ್ರೆ ಕುಮಾರಸ್ವಾಮಿ ಅವರು ಯಾವ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿದ್ರು, ಯಾಕೆ ಹೇಳಿದ್ರು, ಅದಕ್ಕೆ ನಿಮ್ಮ ಪಕ್ಷ ಎಂಡರ್ಸ್ ಮಾಡ್ತಾ ಇಲ್ಲ, ಡಿಸ್ಟೆನ್ಸ್ ಮೇಂಟೈನ್ ಮಾಡಿದೆ. ಸೊ ಯಾಕಂದ್ರೆ ಮುಂದಿನ ಲೋಕಸಭಾ ಚುನಾವಣೆ ಇದೆ, ನೀವು ಅವರು ಮೈತ್ರಿ ಮಾಡ್ಕೊಳ್ತಾ ಇದ್ರಿ. 20, 10, 8 ನಿಮ್ಮ ಸೀಟ್ ಸೇರಿಂಗ್ ನಡೀತದೆ. ಈ ಹಂತದಲ್ಲಿ ನಿಮ್ಮ ಉತ್ತರ ಕನ್ನಡದ ಫೈಟ್ ಇರೋದು ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅಲ್ಲಿ. ಹಳೆ ಮೈಸೂರಲ್ಲಿ ಇರ್ತಕ್ಕಂಥದ್ದು ಬೇರೆ, ಅಲ್ಲಿ ಬೇರೆ. ಸೊ ಅಲ್ಲಿರುವಾಗ ಈ ಮಾತುಗಳು ಏನಾಗುತ್ತೆ ಅವರಿಗೆ ಲಾಭ ಆಗುತ್ತೋ ಗೊತ್ತಿಲ್ಲ, ನಿಮಗೆ ತೊಂದರೆ ಆಗುತ್ತೆ ಅಂತ ನಿಮಗೆ ಬಿಸಿ ಮುಟ್ಟುತ್ತೆ. ಅದು ನಿಮ್ಮ ನಾಯಕರು ಕಸಿಬಿಸಿ ಆಗ್ಬಿಟ್ಟಿದ್ರೆ ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥವ್ರಿಗೆ. ಕುಮಾರಸ್ವಾಮಿ ಅವರು ಹೇಳಿದಂತ ಮಾತುಗಳಿಂದ ಬಹುಶಃ ನನಗೆ ಅನಿಸ್ತದೆ ಅವರು ಆ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಅನ್ನು ಹೇಳಿಲ್ಲ. ಡ್ಯಾಮೇಜ್ ಆಗಲ್ಲ. ಉತ್ತರ ಕರ್ನಾಟಕದ ಜನರ ಬಗ್ಗೆ ಅವರು ಹೇಳಿದ್ದಲ್ಲ. ಯಾರೋ ಒಬ್ಬಿಬ್ಬರು ನಾಯಕರು ಅವರು ಅದನ್ನು ಎತ್ತಿಕಟ್ಟಿ ಯಾರು ಪಿತೂರಿ ಮಾಡ್ತಾ ಇದ್ದಾರೆ ಅವರ ಉದ್ದೇಶಿಸಿ ಹೇಳಿದ್ದಾರೆ. ಇವತ್ತು ನೀವು ಸಂಪೂರ್ಣ ಸಾಲ ಮನ್ನಾ ಮಾಡಿ ಅಂತ ಹೇಳ್ತೀರಿ, ಆವಾಗ ನೀವು ಚುನಾವಣೆ ನಡೆಯುವಾಗ ನಿಮ್ಮ ನೆನಪು ಬರಲಿಲ್ವಾ ಅಂತ ಒಂದು ಮಾತನ್ನ ಕೇಳಿದ್ದಾರೆ. ನಿಮ್ಮ ವಾದವನ್ನ ಕೇಳ್ತಾ ನಾನು ಒಂದು ಪಾಯಿಂಟ್ ಆಡ್ ಮಾಡ್ತೀನಿ. ಈಗ 104 ನಮಗೆ ಪಾರ್ಟಿಗೆ ಸೀಟ್ ಕೊಟ್ರೆ, ನಿಮ್ಮ ಹಳೆ ಮೈಸೂರಲ್ಲಿ ನನಗೆ ಒಂದು 10 ಸೀಟ್ ಗೆಲ್ಸಿದ್ರೆ ನಾನೇ ಒಂದು ಏನು ಬಿಜೆಪಿಯ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಗೆ ನಾವೇ ಸರ್ಕಾರ ಮಾಡ್ತಿದ್ವಿ ಅಂತ ಯಡಿಯೂರಪ್ಪ ಹೇಳಿದ್ರೆ ಏನು ನೀವೇನು ಮೆಸೇಜ್ ಪಾಸ್ ಮಾಡ್ತಿದ್ರಿ? ಅವ್ರಿಗೆ ಕೊಡ್ಲಿಲ್ಲ ಅಂತ ಅಲ್ಲ, ಅದಕ್ಕೆ ನಿಮ್ಗೆ ಕೊಡ್ಲಿಲ್ಲ. ಸತ್ಯನಾ? ನನಗೆ ಇನ್ನೊಂದು 10 ಸೀಟ್ ಬಂದಿದ್ರೆ ಹಳೆ ಮೈಸೂರು ಭಾಗದಲ್ಲಿ ಅಂತ ಅವರು ಯಡಿಯೂರಪ್ಪ ನಾಳೆ ಎಲ್ಲೋದ್ರು ಹೇಳಿದ್ರೆ ಎಮೋಷನಲ್ ಆಗಿ ಹೇಳುವ ಯಾವ ಹಕ್ಕು ಅವರಲ್ಲಿ ಇದೆ ಅಂತ. ಹಾಗಾದ್ರೆ ಕುಮಾರಸ್ವಾಮಿ ಹೇಳುವ ಹಕ್ಕು ಏನಿದೆ ಉತ್ತರ ಕನ್ನಡದಲ್ಲಿ? ಒಂದ್ಸಲ ರಿಸಲ್ಟ್ ಇಸ್ ಓವರ್ ಆದ್ಮೇಲೆ ಮಧುಸೂದನ್ ಲಾಸ್ಟ್ ಸ್ಟೇಟ್ಮೆಂಟ್
ಕೊನೆಯದಾಗಿ ನಾನು ಇವತ್ತೊಂದು ಸವಾಲನ್ನ ಹಾಕ್ತಾ ಇದ್ದೀನಿ. ಹಾಕಿ, ಹಾಕಿ, ಇವತ್ತೊಂದು ಸವಾಲನ್ನ ಹಾಕ್ತಾ ಇದ್ದೀನಿ. ಅದು 8 ಮೈಸೂರು ಸೀಟ್ ತಗೋತಾರೋ 10 ಸೀಟ್ ತಗೋತಾರೋ 6 ಸೀಟ್ ತಗೋತಾರೋ ಅದು ಅವ್ರಿಗೆ ಕಾಂಗ್ರೆಸ್ನವ್ರಿಗೆ ಬಿಟ್ಟಿದ್ದು. ಯಾಕೆ ಅವರು 28 ನಿಮ್ದೇ ಅಲ್ವಾ? ಅವರು ಉತ್ತರ ಕರ್ನಾಟಕ, ಅವರು ಮಂಡ್ಯ ಮೈಸೂರು ಬೆಂಗಳೂರು ಕೋಲಾರ ಇಲ್ಲಿ ತಗೋಬಾರ್ದು. ಅವಾಗ ಅವರು ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ. ಬಂದು ದೇವೇಗೌಡರು ಅವರೆಲ್ಲರೂ ಬಂದು ಉತ್ತರ ಕರ್ನಾಟಕದಲ್ಲಿ ನಿಂತ್ಕೊಳ್ಳಿ. ಅದು ಮುಂದೆ ಪೊಲಿಟಿಕಲ್ ಅಲೈನ್ಮೆಂಟ್ ಅವ್ರು ಮಾಡ್ಕೊತಾರೆ. ಚುನಾವಣೆಯಲ್ಲಿ ಇರ್ಬೇಕು ಹೇಳ್ಬೋದು. ಎಸ್ ಎಸ್ ಪಾರ್ಟಿ ಡಿಸೈಡ್ ಮಾಡ್ಕೊತಾರೆ. ಕೇಳಿ ನಾವೇನ್ ದೇವೇಗೌಡರ ನಿಲ್ಸ್ಬೇಕು? ಎಸ್ 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 ಅಲ್ಲ ಎಸ್ 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 28 ಮಿಷನ್ 150 ಆಯ್ತು. ಈಗ 28 ಅಂತೀರಾ? ಈ ರಾಜ್ಯದ ಜನ ನಿಮ್ಮನ್ನ ತಿರಸ್ಕಾರ ಮಾಡ್ತಾರೆ. ಮೂವರು ಕೂಡ ಧನ್ಯವಾದ. ಒಂದಂತೂ ಸ್ಪಷ್ಟ, ಕುಮಾರಸ್ವಾಮಿ ಅವರು ಏನೇ ವಿಚಾರಗಳು ಮಾತಾಡಿದಾಗಲೂ ಕೂಡ ಅವರು ಈ ರಾಜ್ಯದ ಮುಖ್ಯಮಂತ್ರಿ. ಅವರು ಬರೀ ಈಗ ಒಂದು ಪಕ್ಷದ ಅಧ್ಯಕ್ಷರಲ್ಲ, ಅದು ವಿರೋಧ ಪಕ್ಷದ ನಾಯಕರಲ್ಲ. ಇವತ್ತು ಅವರು ರಾಜ್ಯದ ಸಂಪೂರ್ಣ ಸಮಗ್ರ ಅಭಿವೃದ್ಧಿ ವಿಚಾರದಲ್ಲಿ ಬಹಳ ದಿಟ್ಟತನದಿಂದ ಅದನ್ನು ಫೇಸ್ ಮಾಡಲೇಬೇಕು. ಏನೇ ತೊಂದರೆಗಳಿದ್ರೂ ಕೂಡ ಅದನ್ನು ಅವರು ಸಹಿಸ್ಕೊಳ್ಬೇಕು, ಜನರು ಕಣ್ಣೀರಿಸಬೇಕು. ಆದರೆ ಪ್ರತ್ಯೇಕತೆ ಭಾವ ಅವರು ಪ್ರಾಮಾಣಿಕವಾಗಿ ಒಂದು ಅನಿಸಿಕೆ ವ್ಯಕ್ತಪಡಿಸಿದ್ರು ಕೂಡ ಅದು ಎಲ್ಲೆಲ್ಲೋ ಏನೋ ಮೆಸೇಜ್ ಹೋಗುತ್ತೆ. ಹಾಗಾಗಿ ಕುಮಾರಸ್ವಾಮಿ ಅವರು ಕೆಲಸ ಮಾಡಕ್ಕೆ ಬಂದಿರೋದು. ಹಾಗಾಗಿ ಕೆಲಸದ ಕಡೆ ಹೆಚ್ಚು ಒತ್ತು ಕೊಟ್ಟರೆ ಮಾತಿನ ಕಡೆ ತನ್ನಿಂತಾನೆ ಅದು ಕಮ್ಮಿ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಚರ್ಚೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ಜಿದ್ದಾಜಿದ್ದಿ ಎಲ್ರೂ ಕೂಡ ನಮಸ್ಕಾರ. ಜಾಲ ನಮ್ಮದು, ಬಲ ನಿಮ್ಮದು.